ಕೃತಿ ಬಿಡುಗಡೆಗೊಳ್ಳಲಿಕ್ಕಿದೆ. ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ವರ್ಗರಾಗಿರುವಂತಹ ಸಿ ರಾಜಶ್ರೀ ಶೆಟ್ಟಿ ಅವರ ಪುಸ್ತಕ ಬಿಡುಗಡೆ ಆಗಲಿಕ್ಕಿದೆ. ಅವರನ್ನ ನಾವು ಕರ್ತವ್ಯ ಸೇರಿಕೊಳ್ತಾರೆ. ಆ ಕೃತಿ ಕುರಿತು ನಳಿನಾ ಪ್ರಸಾದ್ ಅವರು ನಮ್ಮ ಸಂಶೋಧನಾ ವಿದ್ಯಾರ್ಥಿ ಮಾತಾಡಿದ್ದಾರೆ. ತಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಎರಡನೇ ಭಾಗವಾಗಿ ಕೃತಿ ಬಿಡುಗಡೆ ಕಾರ್ಯಕ್ರಮ. ನಮ್ಮ ವಿದ್ಯಾರ್ಥಿ ಮಿತ್ರರಾಗಿರುವ ಈಗಾಗಲೇ MA ಪದವಿಯನ್ನ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವ ಸಿ ರಾಜಶ್ರೀ ಶೆಟ್ಟಿ ಅವರ ಒಂದು ಕೃತಿ, ಆಂಗ್ಲ ಕೃತಿ, ಕನ್ನಡದಲ್ಲಿ MA ಮಾಡಿದ್ರು ಕೂಡ ಅವರ ಇಂಗ್ಲೀಷಲ್ಲಿ ಬರೆದಿದ್ದಾರೆ, ರಾಜೇಶ್ ಟೇಲ್ಸ್ ಅಂತ. ಬರಹ ಅಂದ್ರೇನೆ ಅದು ನಮ್ಮ ಮನಸ್ಸಿನ ಭಾವನೆಗಳು, ಅದನ್ನು ಅಕ್ಷರ ರೂಪದಲ್ಲಿ ಬರುವಂಥದ್ದು. ಆ ಭಾವನೆಗಳನ್ನೆಲ್ಲ ಅವರು ಆ ರಾಜಿ ಟೇಲ್ಸ್ನ ಮುಖಾಂತರ ಹೊರಗೆ ಬಂದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು ನಮ್ಮೆಲ್ಲರಿಗೆ ಬಹಳ ಪ್ರೋತ್ಸಾಹವನ್ನು ನೀಡುವ, ಅದರಲ್ಲೂ ಪುಸ್ತಕ ರಚನೆ ಅಂತ ಹೇಳಿದರೆ ಅವರಿಗೆ ಇನ್ನಷ್ಟು ಹುಮ್ಮಸ್ಸು. ನಮ್ಮ ವಿದ್ಯಾರ್ಥಿಗಳು, ವಿಶೇಷವಾಗಿ ವಿದ್ಯಾರ್ಥಿಗಳು ಕೃತಿ ರಚಿಸಿದಾಗ ಸರಿಗೆ ಆಗುವಂಥ ಖುಷಿ ಅದು ಬೇರೆ ಯಾರಿಗೂ ಆಗಲಿಕ್ಕಿಲ್ಲ. ಇವತ್ತು ನಿಜವಾಗಿಯೂ ಉಪಾಧ್ಯಕ್ಷರವರ ಕೈಯಲ್ಲಿ ಈ ಕೃತಿ ಲೋಕಾರ್ಪಣೆಗೊಳ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷವನ್ನು ಸರ್ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕೃತಿಯನ್ನು ಲೋಕಾರ್ಪಣೆಗೊಳಿಸಬೇಕು. ರಾಜಶ್ರೀ ಅವರ ಒಂದು ಪರಿವಾರ ಪೂರ್ತಿ ಅಮ್ಮ, ಅಪ್ಪ, ಮಕ್ಕಳು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬನ್ನಿ. ಕಹಾನಿ ಅಪ್ಟಕ್ ಅಂತ ಹೇಳಿದ್ರು ರಾಜಶ್ರೀಯ ಕಹಾನಿ ಅಪ್ಟಕ್ ಎಲ್ಲರಿಗೂ ಕುತೂಹಲ ಇದೆ, ಅದನ್ನು ಓದಿ ನೋಡ್ಬೇಕಷ್ಟೇ. ಈ ಕೃತಿಯ ಹಿನ್ನೆಲೆಯಲ್ಲಿ ನಮ್ಮ ಸಂಶೋಧನಾ ವಿದ್ಯಾರ್ಥಿಯಾಗಿರುವಂತಹ ನಳಿನಾ ಪ್ರಸಾದ್ ಅವರು ಕೆಲ ಮಾತುಗಳನ್ನಾಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ರಾಜಶ್ರೀ ಟೇಲ್ಸ್ ಕೇಳೋಕೆ ಬಂದಿರೋ ಎಲ್ಲರಿಗೂ ವೆಲ್ಕಮ್. ತನ್ನ ಕಹಾನಿ ಅಪ್ತಕ್ ಹೇಳ ಬಂದಿರುವಂತಹ ಬಹುಮುಖಿ ಪ್ರತಿಭೆ, ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕರಾಗಿರ್ತಕ್ಕಂತಹ ಯಂಗ್ ಅಂಡ್ ಎನರ್ಜೆಟಿಕ್ ಶ್ರೀಮತಿ ಸಿ ರಾಜಶ್ರೀ ಶೆಟ್ಟಿ ಅವರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಇಂದು ಬೆಳಕು ಕಂಡಿರುವ ಕೃತಿ ರಾಜಿ ಟೇಲ್ಸ್ ಅನ್ನು ರಾಜಿ ಕ್ರಿಯೇಷನ್ಸ್ ಎನ್ನುವ ಪ್ರಕಾಶನದಡಿ ಪ್ರಕಟಿಸುವ ಮೂಲಕ ಲೇಖನ ಕ್ಷೇತ್ರದ ಜೊತೆಗೆ ರಾಜಶ್ರೀ ಶೆಟ್ಟಿ ಅವರು ಪ್ರಕಾಶನ ಕ್ಷೇತ್ರಕ್ಕೂ ಪಾದಾರ್ಪಣೆ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅಗೇನ್ ರಾಜಶ್ರೀ ಅವರಿಗೆ. 140 ಪುಟಗಳಿರುವಂತಹ ಈ ಕೃತಿಗೆ ಕೃತಿಕಾರರ ವರ್ಣರಂಜಿತ ಒಂದು ಚಿತ್ತಾರದ ಕೌದಿಯನ್ನ ಹೊದಿಸಿದ್ದಾರೆ ಶ್ರೀಯುತ ಸತೀಶ್ ಕಲ್ಮಾಡಿಯವರು. ರಾಜಶ್ರೀ ಅವರೇ ಕುಳಿತಂತಿದೆ. 30/3/2020ರಿಂದ 28/1/2021 ನಡುವೆ ಕೊರೋನಾ ಬಂಧನದ ಸಮಯದಲ್ಲಿ ಕೃಷ್ಣ ಜನನವಾದಂತೆ ಹುಟ್ಟಿದಂತಹ ಕಥೆಗಳಿದು. ಮುಂಬಯಿಯ ಲೇಖಕ, ಕವಿ, ರಂಗಕರ್ಮಿ ಗೋಪಾಲ್ ಕ್ರಾಸಿ ಅವರು ಮುನ್ನುಡಿದಿರುವಂತೆ ಇಲ್ಲಿರುವ 51 ಕಥೆಗಳು ಕ್ವೈಟ್ ಇಂಟ್ರೆಸ್ಟಿಂಗ್ ಇಂಡೀಡ್. ಅವರು ಹೇಳಿರುವಂತೆ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಮನಸ್ಸಿನ ಕೃತಿಕಾರರು ಕೃತಿಯ ಮೊದಲಿಗೆನೆ ಇಲ್ಲಿ ನೀವು ಓದುವ ಅಥವಾ ದಾಖಲಿಸುವ ಪ್ರತಿಯೊಂದು ಘಟನೆಯು ಕೇವಲ ನನ್ನ ವಿಚಾರಗಳಾಗಿದೆ ಎಂದು ಡಿಸ್ಕ್ಲೇಮರ್ ಹಾಕುತ್ತಾ ಅಪ್ನಾ ಹಿ ಕುಚ್ ಬತಾನೆ ಕಾ ಮೂಡ್ ಮೇ ಹೈ. ಎವ್ರಿಡೇ ಲೈಫ್ನ ವಿವಿಧ ಮಜಲುಗಳನ್ನ ಸ್ಪರ್ಶಿಸುವ ಈ ಲೇಖನಗಳ ಒಳಗೆ ಕೆಲವು ಘಟನೆಗಳಿವೆ, ಕೆಲವು ದೃಶ್ಯಗಳಿವೆ, ಸಣ್ಣ ಪುಟ್ಟ ಸಂಭ್ರಮಗಳಿವೆ, ಗದ್ದಲವಿದೆ, ರೇಜಿಗೆ ಇದೆ, ಸಲಹೆ ಸೂಚನೆಗಳಿವೆ, ನಿಜದ ನಿಲುವುಗಳಿವೆ, ಮಾಹಿತಿಗಳಿವೆ, ಚಟುವಟಿಕೆಗಳಿವೆ, ವಿಶ್ರಾಂತಿ ಇದೆ, ಕಾಳಜಿ ಇದೆ, ವಿಷಾದವಿದೆ, ನಿರೀಕ್ಷೆ ಇದೆ, ಸುತ್ತಲಿನ ಜಗತ್ತಿನೊಂದಿಗೆ ನಿತ್ಯ ಸಂಪರ್ಕವಿದೆ. ಒಟ್ಟಿನಲ್ಲಿ ತಾವು ಕಂಡಿದ್ದು, ಕೇಳಿದ್ದು, ಅನುಭವಿಸಿದ್ದು, ಚಿಂತಿಸಿದ್ದು, ಹೀಗೆ 10 ಹಲವು ಸಂಗತಿಗಳನ್ನು ಬೆರಗುಗಣ್ಣಿನಿಂದ, ವಂಡರ್ ಕಣ್ಣಿನಿಂದ ನೋಡುತ್ತಾ ಸಾಗುತ್ತಾರೆ ರಾಜಶ್ರೀಯವರು. ಮುಕ್ತ ಮನಸ್ಸಿನಿಂದ ತೆರೆದುಕೊಳ್ಳುತ್ತಾರೆ. ಸಹಜ ಮುಗ್ಧತನದಿಂದ ಆರಂಭವಾಗುವ ಇಲ್ಲಿನ ಬರಹಗಳು ಕ್ರಮೇಣ ಗಹನವಾದ ವಿಚಾರದತ್ತ ಸಾಗುತ್ತಾ ಓದುಗರಲ್ಲಿ ಆಸಕ್ತಿ ಮೂಡಿಸುತ್ತದೆ. ಸ್ವಗತ ಲಹರಿಯಂತೆ ಒಮ್ಮೊಮ್ಮೆ ಹರಿವ ವಿಚಾರಗಳು ಕೆಲವೊಮ್ಮೆ ಸಂಭಾಷಣೆಯ ರೂಪ ಪಡೆದು ಆಪ್ತವೆನಿಸುತ್ತವೆ. ಅಡುಗೆ ಮನೆಯಿಂದ ಅರಮನೆಯವರೆಗೆ, ರೋಟಿ, ದಾಲ್, ಸಮೋಸ, ಕಲೆಯಿಂದ ಕಾಲದವರೆಗೆ, ಸಂಗೀತ, ನೃತ್ಯ ಹಾಗೂ
ಡೆತ್ ಆನಿವರ್ಸರಿಯವರೆಗೆ, ಆರೋಗ್ಯದಿಂದ ಸೌಭಾಗ್ಯದವರೆಗೆ, ಕೋವಿಡ್ ಸಮಯದ ಸಂಕಟಗಳವರೆಗೆ, ಮತ್ತೆ ಸೌಭಾಗ್ಯದವರೆಗೆ, ಸಿಂಧೂರ್, ಬಿಂದಿ, ಬಳೆ ಇದರನ್ನೆಲ್ಲ ಕುರಿತಾಗಿ, ಗುರುವಿನಿಂದ ಗುರಿಯವರೆಗೆ, ವೃತ್ತಿಯಿಂದ ಪ್ರವೃತ್ತಿಯವರೆಗೆ, ಅವರ ಒಂದು ಪ್ರವೃತ್ತಿಯಾದಂತಹ ಚಾರ್ಟೆಡ್ ಅಕೌಂಟೆಂಟ್, ಲೆಕ್ಕ ಪರಿಶೋಧಕರಾಗಿ ಅವರೇನು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಅಲ್ಲಿ ಅವರು ಎದುರಿಸ್ತಕ್ಕಂತಹ ಸವಾಲುಗಳು, ಜನರು ಅವರನ್ನ ಒಂದು ಬಳಸಿಕೊಳ್ಳುವ ಬಗ್ಗೆ ಬಹಳ ವಿಚಾರವಂತಿಕೆಯ ಒಂದು ಲೇಖನವನ್ನು ಬರೀತಾರೆ. ಜೊತೆಗೆ ಜನರನ್ನ ತರಾಟೆಗೆ ಕೂಡ ತೆಕ್ಕೊಂಡಿದ್ದಾರೆ. ವಿಜ್ಞಾನ ತಂತ್ರಜ್ಞಾನದಿಂದ ಆತ್ಮಜ್ಞಾನದವರೆಗೆ, ಶಿಕ್ಷಣದಿಂದ ಪ್ರಕೃತಿ ಸಂರಕ್ಷಣೆಯವರೆಗೆ, ದೇವರ ಕಥೆಯಿಂದ ಮಾನವನ ವ್ಯಥೆಯವರೆಗೆ, ಬದಲಾಗುತ್ತಿರುವ ಮಾನವ ಸಂಬಂಧಗಳ ಬಗೆಗೆ, ಶಿಥಿಲವಾಗುತ್ತಿರುವ ನೈತಿಕ ಮೌಲ್ಯಗಳ ಬಗೆಗೆ ದಿಟ್ಟವಾಗಿ ಮಾತನಾಡುವ ಯುವ ಲೇಖಕಿಯ ವಿಚಾರಧಾರೆಗಳು ಹಳೆ ಬೇರಿಗೆ ಅಂಟಿಕೊಂಡು ಹೊಸ ಬೆಳಕಿನೆಡೆಗೆ ನಡೆಯುವ ಚಿಗುರಿನಂತೆ ಭಾಸವಾಗುತ್ತವೆ. ಬಹುಭಾಷಾ ಸಂಸ್ಕೃತಿಯ ಅಂಗಳದಲ್ಲಿ ಬೆಳೆದಂತಹ ಲೇಖಕಿ ಇಂಗ್ಲಿಷ್ನಲ್ಲಿ ಆಡಿರುವ ಮಾತುಗಳ ನಡುವೆ ಹಿಂದಿ ಭಾಷೆಯು ಧಾರಾಳವಾಗಿ ಬಂದು ಹೋಗುವುದನ್ನು ಕಾಣ್ತೇವೆ. Rajesh says, I got moving the kida from my dad, and because of which this whole bunch of tales sounds like a medley. ಹಳೆಯ ಜನಪ್ರಿಯ ಹಿಂದಿ ಚಿತ್ರಗೀತೆಗಳ ಗುನುಗು ಲೇಖನಗಳಿಗೆ ಭಾವನಾತ್ಮಕ ಲಯವನ್ನು, ಮಾಧುರ್ಯವನ್ನ ಕೂಡ ಕೊಟ್ಟಿದೆ ಅಂದ್ರೆ ತಪ್ಪಾಗೋದಿಲ್ಲ. ಈ ನೋ ನಾನ್ಸೆನ್ಸ್ ಲೇಖಕಿಯ ಗಂಭೀರವಾದ ವಿಷಯಗಳನ್ನು ಪುಟ್ಟ ಪುಟ್ಟ ಲೇಖನಗಳಲ್ಲಿ ತಾವು ಅತಿ ಗಂಭೀರವಾಗದೆ ಲಘು ದಾಟಿಯಲ್ಲಿ ಹೇಳುತ್ತಾ ನಮಗೆಲ್ಲರಿಗೂ ಆಪ್ತರಾಗ್ತಾರೆ. ಎಲ್ಲರಿಗೂ ಅರ್ಥವಾಗುವಂತಹ ಸರಳ ಸಹಜ ಭಾಷೆ, ಲವಲವಿಕೆಯ ಓಘ, ಧನಾತ್ಮಕ ದೃಷ್ಟಿಕೋನ, ಬದುಕನ್ನು ತಾಳಿಕೊಳ್ಳಬೇಕು, ಧೈರ್ಯದಿಂದ ಎದುರಿಸಬೇಕು ಎನ್ನುವ ಮನೋಧರ್ಮ, ವಿಷಯ ಪ್ರಾಮಾಣಿಕತೆ, ವಿನೋದಪರತೆ ಹಾಗೂ ಜೀವನೋತ್ಸಾಹ ಈ ಕೃತಿಯನ್ನು ಓದುವಂತೆ ಮಾಡುತ್ತದೆ. ಹರಟೆಯ ಬೆನ್ನಿಗೆ ವಿಚಾರದ ಬೆಟ್ಟವಿರಬೇಕು ಅಂತಾರೆ ಶ್ರೀರಂಗರು. ಹರಟೆಯ ಬೆನ್ನಿಗೆ ವಿಚಾರದ ಬೆಟ್ಟವಿರಬೇಕು, ಹೀಗೆ ಹರಟುತ್ತಾರೆ ನಮ್ಮ ರಾಜಶ್ರೀ ಅವರು. ತಮ್ಮ ಗ್ರ್ಯಾಂಡ್ಪಾಗೆ ಅರ್ಪಣೆಗೊಂಡಿರ್ತಕ್ಕಂತಹ ಈ ನಿಮ್ಮ ಕೃತಿ 51 ಕಥೆಗಳ ಶಗುನ್ನೊಂದಿಗೆ ಆರಂಭವಾಗಿದೆ. ನಿಮ್ಮ ಈ ಬರಹಯಾನ ನಿರಂತರವಾಗಿರಲಿ, ಆದಷ್ಟು ಬೇಗ ನಿಮ್ಮಿಂದ ಕನ್ನಡದ ಕೃತಿಯೊಂದು ಮೂಡಿ ಬರಲಿ. ಹ್ಯಾಪಿ ರೀಡಿಂಗ್ ಗೈಸ್. ವಚನ ಸಂಸ್ಕೃತಿಯ ಬಗ್ಗೆ ಮಾತಾಡಿದ್ವಿ, ವಾಚನ ಅಭಿಯಾನದ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಹ್ಯಾಪಿ ರೀಡಿಂಗ್ ಗೈಸ್. ಹಿಯರ್ ರಾಜ ಇಸ್ ಆಲ್ರೆಡಿ ಫೇಮಸ್ ಇನ್ ಹರ್ ಓನ್ ವೇ and she is going to be more famous now, and trust me, I am not kidding. All the best. ಧನ್ಯವಾದಗಳು ನಳಿನ. ರಾಜಶ್ರೀ ಕೃತಿಯಲ್ಲಿ ಏನನ್ನ ಆ ಹೂರಣ ಏನಿದೆ ಅನ್ನೋದನ್ನು ಬಹಳ ಸೊಗಸಾಗಿ ನಮ್ಮ ಮುಂದೆ ಸೇರಿಕೊಂಡು ಎಲ್ಲರಿಗೂ ಕುತೂಹಲ ಮೂಡಿರ್ಬೋದು, ಇದನ್ನು ಓದಬೇಕು ಅನ್ನುವಂಥದ್ದು. ಮತ್ತೊಮ್ಮೆ ರಾಜಶ್ರೀ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬಹುಶಃ ಅವರ ಎಮ್ಮೆ ಶೋಧ ಪ್ರಬಂಧ ಕಾರ್ಕಳದ ಸುತ್ತಮುತ್ತಲಿನ ಒಂದು ಪಕ್ಷಿ ನೋಟವನ್ನು ಅವರು ಮಾಡಿದ್ದಾರೆ. ಅದು ಕೂಡ ಮತ್ತಷ್ಟು ತಿದ್ದುಪಡಿಯೊಂದಿಗೆ ಪ್ರತಿರೂಪದಲ್ಲಿ ಬರಲಿ ಎನ್ನುವಂಥ ಹಾರೈಕೆ ನಮ್ಮದು. ಈ ಒಂದು ಎಲ್ಲ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾನು ರಾಜಶ್ರೀ ಶೆಟ್ಟಿ ಅವರನ್ನ ಕೃತಿಕಾರರಾದಂಥ ರಾಜಶ್ರೀ ಅವರನ್ನು ಗೌರವಿಸಬೇಕು ಅಂತ ಕೇಳಿದೆ. ಈ ಒಂದು ಕಹಾನಿ ಆಫ್ಟರ್ ಹೇಗೆ ಹುಟ್ಟಿಕೊಂಡಿದ್ದು, ಅದರ ಹಿನ್ನೆಲೆ ಏನು ಅನ್ನೋದನ್ನ ನಮ್ಮ ಎದುರು ತೆರೆದಿಡಬೇಕು ಅಂತ ಎಲ್ರಿಗೂ ನಮಸ್ಕಾರ. ನಾನೇನು ಲೇಖಕಿ ಅಲ್ಲ, ಆಗುವ ಇಚ್ಛೆಯೂ ಇಲ್ಲ. ಬಟ್ ಕೊರೋನಾ ಟೈಮಲ್ಲಿ ಏನೋ ಮನೆಯಲ್ಲಿ ಬಂಧನ ಮುಕ್ತ ಆಗುವ ಮನಸ್ಸಿನಿಂದ ಮೊದಲಿಂದಲೂ ಪುಸ್ತಕದ ಹುಚ್ಚು ಇದ್ದೇ ಇದೆ. ಅದರಿಂದಲೇ ಬಹುಶಃ ಇಷ್ಟೆಲ್ಲ ಏನು ಲಿಸ್ಟ್ ಆಫ್ ಡಿಗ್ರೀಸ್ ಮಾಡಲಿಕ್ಕೆ ಬಹುಶಃ ಸಾಧ್ಯ ಆಯಿತು ಏನೋ. ಆದರೆ ಕನ್ನಡದ ಮೇಲಿನ ಪ್ರೇಮದಿಂದ ಇತ್ತೀಚೆಗೆ MA ಇನ್ ಕನ್ನಡ ಮುಗೀತು. ಸಂತೋಷದ ವಿಷಯ ನಮ್ಮ ಮನೆಯವರಿಗೂ ಎಲ್ರಿಗೂ. ಬಟ್ ಈ ರಾಜಕೀಯ ಹಿಂದೆ ವಿಷಯ ಅಂದರೆ ಏನಾದರೂ ಒಂದು ಬರಿಬೇಕು ಅಂತ ಇಚ್ಛೆ ಇತ್ತು. ಎಲ್ಲಿ ಬರೆಯುವುದು, ಹೇಗೆ ಬರೆಯುವುದು ಅಂತ ಗೊಂದಲ ಇತ್ತು. ಆಮೇಲೆ ಏನೋ ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಓಪನ್ ಮಾಡಿ ಮನಸ್ಸಿಗೆ ತೋಚಿದ ವಿಷಯಗಳ ಬಗ್ಗೆ ಅದೇ ದಿವಸ ಅದೇ ಫೀಲಿಂಗ್, ಭಾವನೆಗಳನ್ನು ಹರಿಲಿಕ್ಕೆ ಬಿಟ್ಟದ್ದು ಅಷ್ಟೇ. ಕೊರೋನಾ ಮುಕ್ತಾಯದ ನಂತರ ಏನೋ ಕೆಲವು ಓದಿದ ವ್ಯಕ್ತಿಗಳು ಓಕೆ ಚೆನ್ನಾಗಿದೆ, ನಿಜವಾಗಿದೆ, ಅಥವಾ ಒಂದು
ವಿಷಯ ನಮ್ಮ ಮನಸ್ಸಿನಲ್ಲಿ ಬಂದ ಹಾಗೆ ನೀವು ಹೇಳಿದ್ದೀರಾ ಅಂತ ರಿಯಾಕ್ಷನ್ ಎಲ್ಲ ಬಂದ ಕೂಡಲೇ ಅದನ್ನು ಪುಸ್ತಕ ರೂಪಕ್ಕೆ ತರೋಣ ಅಂತ ಮನಸ್ಸು ಮಾಡಿ ಕಾರ್ಯ ಶುರು ಮಾಡಿದೆ. ನಮ್ಮ ಯಜಮಾನರು ಆಸ್ ಯೂಶುವಲ್ ಪುಸ್ತಕ ಈ ಸ್ಥಿತಿ ಅದೇ ಈ ರೂಪದಲ್ಲಿ ಬರುವುದಕ್ಕೆ ಕಾರಣಕರ್ತರಾಗಿದ್ದಾರೆ. ತ್ರಾಸಿ ಅವರು ಮುನ್ನುಡಿ ಬರೆದು ಅವರ ಮುನ್ನುಡಿ ಓದಿದಾಗ ನಾನು ಯಾವ ಭಾವನೆಯಿಂದ ಈ ಲೇಖನಗಳನ್ನು ಬರೆದಿದ್ದೇನೋ ಅದು ಎಲ್ಲಾ ಭಾವನೆಗಳು ನನ್ನ ಕಣ್ಮುಂದೆ ಏನೋ ನೃತ್ಯ ಮಾಡಿದ ಒಂದು ಭಾವನೆ ನನಗೆ ಬಂತು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಆಮೇಲೆ ನಳಿನಾ ಮೇಡಮ್ ಪುಸ್ತಕದ ಬಗ್ಗೆ ಕೃತಿ ಪರಿಚಯ ಮಾಡಿದಾಗಲೂ ನನಗೆ ಮೊದಲೇ ಗೊತ್ತಿತ್ತು, ಬಟ್ ನಾನು ಯಾವ ಒಂದು ಭಾವನೆಯಿಂದ ಅದನ್ನು ಬರೆದಿದ್ದೇನಾ ಅದೆಲ್ಲ ಇಲ್ಲಿ ನಿಮ್ಮ ಮುಂದೆ ಅವರು ಹೇಳಿದ್ದಾರೆ. ಆಮೇಲೆ ದೊಡ್ಡ ಲೇಖಕಿ ಅಂತಲ್ಲ, ಬಟ್ ಸಾಮಾನ್ಯ ಜನರು ಸಾಮಾನ್ಯವಾಗಿ ಯಾವ ಯಾವ ಭಾವನೆಗಳನ್ನು ಎಲ್ಲೆಲ್ಲಿ ಅವರಿಗೆ ಬರ್ತದೆ, ಒಳ್ಳೆದು ಕೆಟ್ಟದ್ದು ಡಸಂಟ್ ಮ್ಯಾಟರ್. ಸೊ ಅದನ್ನು ನಾನು ನನ್ನ ಲೇಖನಗಳ ಮೂಲಕ ಬರೆದಿದ್ದೇನೆ. ಓದುಗರು ಅದನ್ನು ಇಷ್ಟಪಡ್ಬೋದು. ಅವರ ಮನಸ್ಸಿನಲ್ಲಿರುವ ಒಳ್ಳೆ ಕೆಟ್ಟ ಭಾವನೆಗಳು ಈ ಲೇಖನಗಳಲ್ಲಿ ಒಂದುಗೂಡಬಹುದು ಎಂಬ ಅಭಿಲಾಷೆಯೊಂದಿಗೆ ನನ್ನ ಈ ರಾಜಿ ಟೇಲ್ಸ್ ನಿಮ್ಮಂತರ ಮಾಡಲಿಕ್ಕೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಪೇರೆಂಟ್ಸ್, ನನ್ನ ಮಕ್ಕಳು ಯಜಮಾನರು ಬರ್ಲಿಕ್ಕೆ ಆಗಿಲ್ಲ, ಕಾರ್ಯ ಸ್ವಲ್ಪ ಕೆಲಸ ಹೊಟ್ಟೆ ಬಟ್ಟೆಗಾಗಿ. ಬಟ್ ಇವತ್ತು ನಾನು, ನನ್ನ ತಮ್ಮ, ನಮ್ಮಪ್ಪ ಈ ಸ್ಥಿತಿಯಲ್ಲಿ ಇದೆ ಅಂದ್ರೆ ಒಬ್ಬರೇ ಕಾರಣ, ನಮ್ಮಮ್ಮ. ಧನ್ಯವಾದಗಳು, ಅಭಿನಂದನೆಗಳು ರಾಜಶ್ರೀ ಅವರಿಗೆ. ಒಬ್ಬಳು ಮಹಿಳೆ ಒಂದು ಸುತ್ತಮುತ್ತಲಿನ ಜಗತ್ತಿನಲ್ಲಿ ಹೊರಗೆ ಬಂದಾಗ ಅನೇಕ ಎಡರುಗಡರುಗಳನ್ನ ಎದುರಿಸಿಕೊಂಡು ಎಲ್ಲವನ್ನ ಕೇಳಿಕೊಂಡು ಬದುಕಬೇಕಾಗ್ತದೆ. ಅಂತ ಸಂದರ್ಭಗಳಲ್ಲಿ ಭಾವುಕರಾಗುವುದು ಸಹಜ. ಅವೆಲ್ಲವೂ ಕೂಡ ಜೀವನದ ಒಂದು ಭಾಗ ಅಂತ ಹೇಳ್ತಾ, ಸಾರಿ ನಾನು ಸ್ವಲ್ಪ ಎಮೋಷನ್ ಆಯ್ತು. ಬಟ್ ಎಲ್ಲದಕ್ಕಿಂತ ಈ ಪುಸ್ತಕ ಇಲ್ಲಿ ಇವತ್ತು ಕೈಯಲ್ಲಿ ಸೇರ್ಬೇಕಾದ್ರೆ ಎಲ್ಲೂ ಕಾರಣ, ನಾನು ಹುಟ್ಟಿನಿಂದ ಇಲ್ಲಿ ತನಕ ಕಳಿಸಿದ ಎಲ್ಲಾ ಜನರು, ನಾನು ಭೇಟಿ ಮಾಡಿದ ಎಲ್ಲಾ ಜನ, ಯಾಕಂದ್ರೆ ಎಲ್ಲರೂ ನನಗೆ ಶಿಕ್ಷಕರೇ. ಬಟ್ ಅಫ್ಕೋರ್ಸ್ ವೈದ್ಯ ಸರ್ ಮತ್ತು ಪೂರ್ಣಿಮಾ ಮೇಡಮ್ ಲೇಟೆಸ್ಟ್ ಶಿಕ್ಷಕರು ನಮ್ಮವರು. ಆಮೇಲೆ ಕನ್ನಡ ವಿಭಾಗ, ಯಾಕಂದ್ರೆ ಕನ್ನಡ ವಿಭಾಗಕ್ಕೆ ಬಂದ ನಂತರ ನಾನು ಪುಸ್ತಕ ಮಾಡ್ಬೇಕಂತ ನನಗೆ ಮನಸ್ಸಲ್ಲಿ ಬಂದದ್ದು ಪ್ರಾಜೆಕ್ಟ್ ಮೂಲಕವಾಗಿ. ಸೊ ಇದಕ್ಕೆ ಇತ್ತೀಚಿನ ಮೂಲ ಕಾರಣ ನಮ್ಮ ಕನ್ನಡ ವಿಭಾಗ, ಉಪಾಧ್ಯ ಸರ್ ಮತ್ತು ಪೂರ್ಣಿಮಾ ಮೇಡಮ್, ಮತ್ತೆ ನನ್ನ ಎಲ್ಲಾ ಮಿತ್ರವರ್ಗರು, ಆಲ್ ಸೀನಿಯರ್ಸ್, ಆಲ್ ಜೂನಿಯರ್ಸ್ ಅಂಡ್ ಮೈ ಕ್ಲಾಸ್ಮೇಟ್ಸ್. ಥ್ಯಾಂಕ್ ಯು ಸೋ ಮಚ್. ರಾಜಶ್ರೀ ಅವರು ಒಂದು ಕಡೆ ನಿಂತು ಈಗಲೇ ನೋಡಿದ್ರೆ ಹುಡುಕೊಳ್ಳಿ ಅಂದ್ರೆ ಅವ್ರು ಅಲ್ಲೆಲ್ಲಿ ಓಡಾಡ್ತಾ ಇರ್ತಾರೆ. ತುಂಬಾ ಲವಲವಿಕೆಯಿಂದ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಆ ಒಂದು ಧನಾತ್ಮಕ ಚಿಂತನೆಗಳು ಇರೋದನ್ನ ಕಾಣ್ಬೋದು. ಅಂತ ಒಂದು ಎಲ್ಲರನ್ನ ಬಹಳ ಪ್ರೀತಿಯಿಂದ ಎಲ್ಲ ವಿದ್ಯಾರ್ಥಿಗಳನ್ನ ತನ್ನ ಸ್ನೇಹಿತರಂತೆ ನೋಡಿಕೊಂಡು ಬಂದಂಥವರು ಅವರಿಗೆ ಎಲ್ಲ ರೀತಿಯ ಶುಭಗಳಿರಲಿ ಅಂತ ಹಾರೈಸ್ತಾ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಅಧ್ಯಕ್ಷೀಯ ಭಾಷಣಕ್ಕಾಗಿ ನಾನು ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಜೆ ಉಪಾಧ್ಯ ಸರ್ ಅವರಿಗೆ ಕನ್ನಡದ ವಚನಕಾರ ದಾಸಿಮಯ್ಯನವರ ಪ್ರತಿಪತ್ತಿಗಳೊಂದಾದ ಭಕ್ತಿ ಹಿತವಕ್ಕೂ ಶಿವಜ್ಞೆ ವಿಶ್ವವಿದ್ಯಾಲಯಕ್ಕೆ ವಾಚನ ಸಂಸ್ಕೃತಿಯ ಅಭಿಯಾನದ ಅಂತಿಮ ಹಂತದ ಕಾರ್ಯಕ್ರಮಕ್ಕೆ ಒಂದು ಕರೆಯನ್ನು ಹೇಳುವಂತಹ ಬಹಳ ಅರ್ಥಪೂರ್ಣವಾದ ಉಪನ್ಯಾಸವನ್ನು ನೀಡಿದಂತಹ ಜಸ್ಟಿಸ್ PM ಶ್ರೀಕೃಷ್ಣ ಅವರಿಗೆ, ಹಾಗೆ ಪೂರ್ಣಿಮಾ ನಮ್ಮೆಲ್ಲರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಕಲಿಸ್ತೀನಿ. ತೈತರಿಯ ಉಪನಿಷತ್ತನ್ನು, ಕಿಚ್ಚು ಉಪನಿಷತ್ತನ್ನು ಓದಿದವರಲ್ಲ, ಪದವಾದವನ್ನು ಓದಿಕೊಂಡಿದ್ದೇನೆ. ಈ ಒಂದು ಮಾತು ತೈತರಿಯ ಉಪನಿಷತ್ತಿನಲ್ಲಿ ಶಮ, ದಮ, ತಪಸ್ಸು ಏನಾದರೂ ಮಾಡ್ತಾರೆ, ಸ್ವಾಧ್ಯಾಯವನ್ನು ಬಿಡಬೇಕಾದ್ರೆ ಬಹಳ ಮಹತ್ವದ ಮಾತು. ಹಾಗಾಗಿ ಬಹುಶಃ ಇವತ್ತು ಜ್ಞಾನ ನಾವು ಅಭಿಮಾನ ಕೊಡಬೇಕು. ಮುಂಬೈ ಕನ್ನಡಿಗರ ಗುರುವರ ಅಭಿಮಾನದ ಮೂರ್ತಿ ಅಂತ ಹೇಳಿದ್ರೆ ಜಸ್ಟಿಸ್ PM ಶ್ರೀಕೃಷ್ಣ. ಬಹುಶಃ ಇಂತಹ ಒಬ್ಬ ವಾಗ್ಮಿಯನ್ನು, ಜ್ಞಾನ ವಿದ್ಯೆಯನ್ನು ನಾನು ಇವತ್ತು ನಮ್ಮ ನಡುವೆ ನೋಡೋದು ಬಹಳ ಕಷ್ಟ ಅಂತ ನೋಡಿದೆ. ಅವರು ಬಂದು ನಮ್ಮನ್ನು ಇವತ್ತು ಉಪನಿಷತ್ನ ಹಿನ್ನೆಲೆ, ಬದುಕಿನ ಹಿನ್ನೆಲೆ ಬಹಳ ಅರ್ಥಪೂರ್ಣವಾದ, ಬಹಳ ಸೊಗಸಾದಂತಹ ಚಿಂತನೀಯ ಉಪನ್ಯಾಸವನ್ನು ನೀಡಲಿಕ್ಕೆ ಧನ್ಯವಾದಗಳು. ಕನ್ನಡ ವಿಭಾಗ ಒಂದು ರೀತಿಯಲ್ಲಿ ಅದೃಷ್ಟ ಒಂದು ವಿಭಾಗ, 56 ವಿಭಾಗಗಳಲ್ಲಿ ಅತ್ಯಂತ ಸಕ್ರಿಯವಾದ ವಿಭಾಗಗಳಲ್ಲಿ ಕನ್ನಡ ವಿಭಾಗದಲ್ಲಿ. ಕನ್ನಡ ವಿಭಾಗದ 46 ವರ್ಷಗಳ ಒಂದು ಹಿನ್ನೆಲೆಯನ್ನು ನೋಡಿದಾಗ
ಆ ಪರಂಪರೆ ಸುದೀರ್ಘವಾಗಿ ನಡೆದು ಹೋಗಿದೆ. ಮೊನ್ನೆ ನಾಲ್ಕು ಅಂಶಗಳನ್ನು ಹಂಚಿಕೊಳ್ಬೇಕು, ಬಹಳ ಸಂತೋಷದ ಸಂಗತಿಗಳನ್ನು ಹಂಚಿಕೊಳ್ಬೇಕು. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ವಿದ್ಯಾರತ್ನ ಪುರಸ್ಕಾರವನ್ನು ಪಡೆದಂತಹ ಕಲಾ ಭಾಗವತವನ್ನು, ಹಾಗೆ 2 ದಿನಗಳ ಕೆಳಗೆ ನಡೆದಂತಹ ವಿಶ್ವವಿದ್ಯಾಲಯದ ವಾರ್ಷಿಕ ಘಟಿಕೋತ್ಸವದಲ್ಲಿ ನಮ್ಮ ವಿಜಯ ರಾಮಕೃಷ್ಣ ಅವರು ಚಿನ್ನದ ಪದಕವನ್ನು ಪಡೆದು ಅನ್ನೋದು ಬಹಳ ಅಭಿಮಾನ ಪಡುವಂತಹ ಸಂಗತಿ. ಹಾಗೆ ಪೂರ್ಣಿಮಾ ಶೆಟ್ಟಿ ಅವರಿಗೆ ಇವತ್ತು ಆ ಸುದ್ದಿಯನ್ನು ಹೇಳಿದರು. ಸುನಿತಾ ಶೆಟ್ಟಿ ಅವರ ಹೆಸರಿನಲ್ಲಿರುವಂತಹ ಪ್ರಶಸ್ತಿ ಅವರಿಗೆ. ಹಾಗೆ ಈ ಬಾರಿಯ ವಿಕಾಸ ಪುಸ್ತಕ ಬಹುಮಾನವನ್ನು ಪಡೆದಂತಹ ನಮ್ಮ ವಿಭಾಗದ ಹೆಮ್ಮೆಯ ವಿದ್ಯಾರ್ಥಿ ಅನಿತಾ ಪೂಜಾರಿ ಅವರು. ಹಾಗೆ ಸವಿತಾ ಶೆಟ್ಟಿ ಅವರು ವಿಭಾಗದ ಒಂದು ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಂಬೈ ಕನ್ನಡಿಗರ ಕೃತಿಗಳ ವರ್ಣನಾತ್ಮಕ ಸೂಚಿ ಅಂತ, ಅವರಿಗೆ ಸಹ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ನಾಳೆ ಬರ್ತಾರೆ. ಬಹಳ ಸಂತೋಷದ ಸಂಗತಿ ಅಂತ ಹೇಳಿದ್ರೆ, ಇವತ್ತಿನ ಕಾರ್ಯಕ್ರಮದ ಉತ್ಸವಮೂರ್ತಿ ಮದುಮಗಳು ಭಾವುಕರಾಗಿರುವ CA ರಾಜಶ್ರೀ ಶೆಟ್ಟಿ ಅವರ ರಾಜಿ ಕೇಸ್ ಅವರ ವೈವಿಧ್ಯಮಯವಾದಂತಹ ಅನುಭವ ಕಥನ ಅದು ಬಿಡುಗಡೆ ಕಂಡಿದೆ. ಚೊಚ್ಚಲ ಕೃತಿ, ಅಭಿಮಾನ ಕೃತಿ. ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಬರೀ ಒಂದು ಡಿಗ್ರಿಯನ್ನು ಪಡೆದು ಕಾಣೆ ಆಗ್ತಾ ಇಲ್ಲ. ಒಂದಾದರೂ ಒಂದು ಬೇಕು, ಇದು ಸಾಧ್ಯ ಬೇಕು, ಸರ್ಕಾರದ ನಮ್ಮಲ್ಲಿ ಹಾಗೇನಿಲ್ಲ. ಹಾಗಾಗಿ ಅವರ ಮೊದಲ ಕೃತಿ ಬಹಳ ಸೊಗಸಾಗಿ, ಬಹಳ ಅನುಭವ ಕಥನಗಳು, ಬಹಳ ವೈವಿಧ್ಯಮಯವಾದ ಅನುಭವ ಕಥನವನ್ನು ಕೃತಿ ರೂಪದಲ್ಲಿ ಅವರು ಕೊಟ್ಟಿದ್ದಾರೆ. ಕಥೆ ಹೇಳುವಂತಹದ್ದು, ಕಥೆ ಕೇಳುವಂತಹದ್ದು ಒಂದು ಜೀವಂತಿಕೆಯ ಲಕ್ಷಣ ಇದೆ. ನಮ್ಮ ಮನುಷ್ಯನ ಕಥೆಯನ್ನೇ ಮನುಷ್ಯನಿಗೆ ಹೇಳ್ತಾನೆ ಎನ್ನುವಂತಹ ಮಾತು ಕಾಫ್ಕಾನ. ಈ ಎಲ್ಲ ದೃಷ್ಟಿಯಿಂದ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಅವನ ಕತೆ ಗೊತ್ತಿದೆ, ಅವಳ ಕತೆ ಗೊತ್ತಿದೆ. ಈ ಕತೆ ಹೇಳುವ, ಕತೆ ಕೇಳುವಂತಹ ಒಂದು ಏನು ಆಸಕ್ತಿ ಎಲ್ಲರಿಗೂ ಇದೆ. ಇದರಲ್ಲಿ ಬಹಳ ವೈವಿಧ್ಯಮಯವಾದ ಅನುಭವವನ್ನು ರಾಜಶ್ರೀ ಶೆಟ್ಟಿ ಅವರು ಬಹಳ ಸೊಗಸಾಗಿ ಒಂದು ಕಲಾತ್ಮಕವಾಗಿ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮಲ್ಲಿ ದೊಡ್ಡ ಪರಂಪರೆ ಇದೆ. ದಯವಿಟ್ಟು ವ್ಯಾಪಕವಾಗಿ ಓದು ಅಧ್ಯಯನವನ್ನು ಮಾಡಬೇಕು. ಈ ಕೃತಿ ಕುರಿತು ನಳಿನ ಪ್ರಸಾದ್ ಅವರು ಬಹಳ ಚೆನ್ನಾಗಿ ನಾನೇನು ವಿಮರ್ಶೆಯನ್ನು ಮಾಡ್ತಾ ಇಲ್ಲ, ಚೊಚ್ಚಲ ಕೃತಿಯನ್ನು ವಿಮರ್ಶೆ ಮಾಡುವಂತಹ ಒಂದು ಕ್ರಮ ಇಲ್ಲ. ಒಂದು ಸಣ್ಣ ವಿನಂತಿ, ನಮ್ಮಲ್ಲಿ ಸುಧಾಮೂರ್ತಿ ಇಲ್ಲ, ಇವತ್ತು ಬಹುಶಃ ಇತ್ತೀಚೆಗಷ್ಟೇ ಅವರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಸಿಗ್ತದೆ. ಒಂದು ಭಾಷೆಯಲ್ಲಿ ಗಟ್ಟಿಯಾಗಿ ಬರೆಯುವುದನ್ನು ರೂಢಿಸಿಕೊಡ್ಬೇಕು. ನನ್ನ ವಿನಂತಿ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಅರಿಸಮಾಸದ ಸಮಸ್ಯೆ ಆಗುತ್ತೆ, ಬಹಳದಾಗುತ್ತೆ ಬೇಕು. ಇತರ ಭಾಷೆಯ ಪದಗಳನ್ನು ತನ್ನಿ, ನಾನು ಬೇಡ ಅಂತ ಹೇಳಿದ್ರೆ. ಆದರೆ ಒಂದು ಭಾಷೆಯಲ್ಲಿ ಗಟ್ಟಿಯಾದಂತಹ ಆಮೇಲೆ ಆರ್ಕೆ ನಾರಾಯಣ್ ಬಹಳ ಪ್ರಿಯರಾದಂತಹ ಲೇಖಕರು ನಮ್ಮ ಸುದೈವ. ಭಾರತದ ಇಂಗ್ಲಿಷ್ ಲೇಖಕರ ಗಣ್ಯ ಸಾಹಿತ್ಯ, ಒಳ್ಳೆ ಘನವಾದಂತಹ ಸಾಹಿತ್ಯ ನಮ್ಮ ನಡುವೆ ಇದೆ. ಅಂತಹ ಸಾಹಿತ್ಯವನ್ನು ಓದುವ ಒಂದು ರೂಢಿಯನ್ನು ಮಾಡಬೇಕು. ಸಹಜವಾಗಿ ಬರವಣಿಗೆ ಬರುತ್ತೆ. ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಕಳೆದ 2-3 ವರ್ಷಗಳಲ್ಲಿ 15ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಅಂತ ಹೇಳಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಶೈಲಿಯ ಮೇಲೆ, ಭಾಷೆ ಮೇಲೆ ಹಿಡಿತಾ ಇದೆ. ಸಾಹಿತ್ಯವನ್ನು ಬಾಳುವ ಕೃತಿಗಳನ್ನು ರಚನೆ ಮಾಡಬೇಕು. ಏನೋ ಬರೆದೆಲ್ಲ ಸಾಹಿತ್ಯ ಆಗುದಿಲ್ಲ, ಬರೆದೆಲ್ಲ ಕವಿತೆ ಆಗುದಿಲ್ಲ. ನಾವು ನೆನಪಿಟ್ಕೊಳ್ಬೇಕು, ಇದೊಂದು ವೃದ್ಧಿಯಾಗುವ ಅಪಾಯವೂ ಇದೆ ಅಂತ ಹೇಳಿ ಗೌರವಿಸಬೇಕು. ಆ ದೃಷ್ಟಿಯಿಂದ ನಿಮ್ಮ ಅನುಭವ, ಇದು ನೈಜ ಅನುಭವವನ್ನು ಅವರಿಗೆ ಅದು ಜಯಂತ್ ಕಾಯ್ಕಣಿ. ಇವತ್ತು ನನಗೆ ಮುಂಬೈ ಅಂದ ತಕ್ಷಣ ಹೆಚ್ಚಿನ ಅನುಭವಗಳೆಲ್ಲ ಮುಂಬೈಗೆ ಸಂಬಂಧಪಟ್ಟವು. ಹಾಗಾಗಿ ನಮ್ಮ ಅಕ್ಕಂದಿರು ವಿಶೇಷವಾಗಿ ಸಾಮರ್ಥ್ಯ ಬರವಣಿಗೆಯನ್ನು ರೂಢಿಸಿಕೊಳ್ಬೇಕು. ಇದಕ್ಕೆ ಹಿನ್ನೆಲೆಯಾಗಿ ನಾವು ಹಿಂದಿನ ಸಾಹಿತ್ಯವನ್ನು ಓದಬೇಕಾಗುತ್ತೆ, ಅನುಸಂಧಾನ ಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ತಕ್ಷಣ ನನಗೆ ಜನ ಕಥೆಗಳೆಲ್ಲ ನೀವು ಕೇಳಿದ್ರು, ನಾನಾ ಥರದ ಜನ ಮತ್ತು ಜನ ಅಂತ ಮಾಡುವಾಗಿದ್ದಾರೆ. ಒಂದು ಕತೆ ನೆನಪಾಗುತ್ತೆ. ಅದನ್ನು ಜನಾರ್ದನ್ ಭಟ್ ಅವರು ಎಲ್ಲಿಂದ ಅನುವಾದ ಮಾಡಿದ್ದಾರೆ. ಒಂದು ಕಥೆಯನ್ನು ಹೇಳಿದ್ರು. ಕತೆ ಯಾವ ರೀತಿಯಲ್ಲಿ ತರಲಿಕ್ಕೆ ಸಾಧ್ಯ ಉಂಟೆ. ಒಬ್ಬ ವಿದ್ವಾಂಸ, ಅವನಿಗೆ ಹಳೆಯ ವಸ್ತುಗಳನ್ನು ಸಂಗ್ರಹಿಸುವಂಥ ರುಚಿ ಕೆಲವರಿಗೆ ಇರ್ತದ್ದು. ಹಳೆಯ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿ, ಇವತ್ತು ನಿದ್ರ ವೆಂಕಟರಾಜ್ ಮನೆಯಿಂದ ಬಂದಿರೋರೆಲ್ಲ ತುಂಬ ಹಳೆಯ ಮೂರ್ತಿಗಳು ಇರುವಂಥ ಬೆಲೆಬಾಳುವ ವಸ್ತುಗಳನ್ನು ಇಟ್ಟಿದ್ರು. ಹಾಗೆ ಒಬ್ಬ ವಿದ್ವಾಂಸನಿಗೆ ಹಳೆಯ ವಸ್ತುಗಳನ್ನು ಸಂಗ್ರಹಿಸುವ ಹುಚ್ಚಿತ್ತು. ಒಂದು ದಿನ ಅವನ ಬಳಿಗೆ ಒಬ್ಬ ಅಪರಿಚಿತ ಬಂದು ಪುರಾತನ ಕಂಬಳಿಯನ್ನು ತೋರಿಸಿದ. ಹಳೆಯ ಕರೆ ಇರುವಂತಹ, ಕರೆ ಅಂದರೆ ಗೊತ್ತಾಗುತ್ತೆ, ಅವರ ವಿನ್ಯಾಸಮಯವಂತಹ ಒಂದು ಕಂಬಳಿಯನ್ನು ತೋರಿಸಿ, ಇದು ಕಾಳಿದಾಸ ಕುರುಬ ಆಗಿದಾಗ ಹಾಕಿಕೊಂಡ ಅಂತ ಹೇಳ್ತಾನೆ. ವಿದ್ವಾಂಸನಿಗೆ ಖುಷಿಯಾಗಿ ತನ್ನ ಜಮೀನೆಲ್ಲವನ್ನು ಮಾರಿ ಕಂಬಳಿ ಆಯ್ತಾ. ಇದಾಗಿ ಸ್ವಲ್ಪ ದಿನಗಳ ಬಳಿಕ ಇನ್ನೊಬ್ಬ ಬಂದು ಅವನಿಗೆ ಒಂದು ಕೋಲು ತೋರಿಸಿದ್ರು. ಕೋಲು ಬಹಳ ಅದು ಚಿನ್ನದ ಇದೆಲ್ಲ ಇತ್ತು, ಒಂದು ವಾಕಿಂಗ್ ಸ್ಟಿಕ್ ತರ ತೋರಿಸಿ, ಇದು ಶಂಕರಾಚಾರ್ಯ ಶಂಕರಾಚಾರ್ಯ ಕೋಲು
ವಿದ್ವಾಂಸ ತನ್ನೆಲ್ಲ ಸಂಪತ್ತನ್ನು ಅವನಿಗೆ ಕೊಟ್ಟು ಶಂಕರಾಚಾರ್ಯ ಕೊಟ್ಟ. ಇದಾಗಿ ಕೆಲವು ದಿನಗಳ ಬಳಿಕ ಮತ್ತೊಬ್ಬ ಬಂದು ಒಂದು ಹಳೆಯ ಕಂಚಿನ ಬೋಗುಣಿಯನ್ನು ತೋರಿಸಿದ್ದಾರೆ. ಪಾತ್ರೆ, ಇದು ಗೌತಮ ಬುದ್ಧ ಭಿಕ್ಷೆ ಬೇಡಿದ ಪಾತ್ರೆ. ಈ ವಿದ್ವಾಂಸ ತನ್ನ ಮನೆಯನ್ನೇ ಅವನಿಗೆ ಅಡವಿಟ್ಟು ಬುದ್ಧನ ಭಿಕ್ಷಾ ಪಾತ್ರೆಯನ್ನು ಕೊಂಡುಕೊಂಡ. ಕೊನೆಗೇನಾಗುತ್ತೆ ಅಂತಂದ್ರೆ ಆಮೇಲೆ ಕಾಳಿದಾಸನ ಕಂಬಳಿಯನ್ನು ಹೊಂದಿಕೊಂಡು ಶಂಕರಾಚಾರ್ಯ ಕೋಲಿ ಗೌತಮ ಬುದ್ಧನ ಭಿಕ್ಷಾ ಪಾತ್ರೆಯನ್ನ ಚಾಚಿಕೊಂಡು ಭಿಕ್ಷೆಗೆ ಹೊರಟು. ಈ ತರದ ಒಂದು ಪನ್ ಅಥವಾ ಏನು ಒಂದು ಆ ತರದ ಒಂದು ಗಿಮಿಕ್ ಒಂದು ಈ ತರದ ಟ್ವಿಸ್ಟ್ ಕೊಡುವಂತ ವ್ಯಂಗ್ಯಾರ್ಥವನ್ನ ಪ್ರಧಾನವಾಗಿ ಮಾಡುವಂತ ಇಷ್ಟು ರಚನೆಗಳನ್ನ ಮಾಡಿದ್ದೀವಿ. ಪಂಚತಂತ್ರದ ಕಥೆಗಳಂತೂ ತುಂಬಾ ಇವೆ, ಅಂತಹ ಕಥೆಗಳು. ಅದರಿಂದ ದಯವಿಟ್ಟು ಆ ತರದ ಸಂದರ್ಭವನ್ನ ತರುವಂತಹ ಪ್ರಯತ್ನವನ್ನ ನಮ್ಮ ಲೇಖಕರು ಮಾಡಿದ್ರೆ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅನೇಕ ಸಂದರ್ಭದಲ್ಲಿ ನಾವು ಕೃತಿಯ ಮೂಲ ಆಶಯವನ್ನ ನಾವು ಬಿಟ್ಟು ಬೇರೆ ಕಡೆಗೆ ಹೋಗ್ತೇವೆ ಅಂತ ಅನ್ಕೊಳ್ಳಿ. ಬಹಳ ಬೇಸರದಿಂದ ಎಷ್ಟೋ ಸಂದರ್ಭ ಹೇಳುದು ಯಶೋಧರ ಚರಿತೆ ಅಮೃತಮತಿಯ ಪುಸ್ತಕ ನಿಮಗೆ ಇಡೀ ದಿನ ಜನ ನಮ್ಮ ವಿದ್ವಾಂಸರು ಒಂದು ತ್ರಿಕೋನ ಸಂಬಂಧವನ್ನು ಇಟ್ಕೊಂಡೇ ಯಶೋಧರ, ಅಮೃತಮತಿ, ಅನಂತರ ಅಷ್ಟಾವಂಕ ಅಂತ ಅದನ್ನೇ ಮಾತಾಡ್ತಾ ಇದ್ದಾರೆ ಇಡೀ ದಿನ. ಮನೋವಿಜ್ಞಾನ ಮತ್ತೊಂದು ಮಗದೊಂದು ಮಾತಾಡ್ತಾರೆ. ಅದು ಜನನ ಆಶಯಗಳು. ಮುಖ್ಯವಾಗಿ 2 ಮಹಾಕಾವ್ಯಗಳು, ಇನ್ನೊಂದು ಮನೋಮುಕುರ ರಾಮಶಾಸ್ತ್ರ ಅಂತ ಹೇಳ್ತಾರೆ, ಅಲ್ಲ ಅದೇ ಅದು ದಾಂಪತ್ಯ ದೀಪ್ತಿ. ಇರ್ಲಿ ಅದು ಚೆನ್ನಾಗಿದೆ. ಅದರಲ್ಲಿ ಬಹಳ ಮುಖ್ಯವಾದಂತಹ ಆಶಯ ಅಂತ ಹೇಳಿದ್ರೆ ಅಲ್ಲಿ ಬರೆದಂತಹ ಅನಂತನಾದ ಪುರಾಣ ಪೂರ್ಣ ಪ್ರಮಾಣದ ಒಂದು ಮಹಾಕಾವ್ಯ, ಆಶ್ವಾಸ. ಇನ್ನೊಂದು ಅದರಂತಹ ಯಶೋಧರ ಸೇವೆ, ಅದು ಮಹಾಕಾವ್ಯ ಅಂತ, ಒಂದು ಖಂಡಕಾವ್ಯ ಅಂತ ಹೇಳ್ಬೋದು. 4 ಅವತಾರಗಳು, 4 ಅಧ್ಯಾಯಗಳಲ್ಲಿರುವಂತಹ ಒಂದು ಕಾವ್ಯ. ಅದರಲ್ಲಿ ಆತ ಹೇಳುವಂತಹದ್ದು ಒಂದು ಆಶಯ ಇದೆ. ಪ್ರತಿಯೊಂದು ಕೃತಿಗೆ ಒಂದು ಆಶಯ, ಪ್ರಧಾನ ಆಶಯ ಅಂತ ಒಂದು ಕೊನೆಗೆ ಒಂದು ಪದ್ಯವನ್ನು ಹೇಳ್ತಾರೆ. ಆ ಪದ್ಯವನ್ನು ಅನೇಕ ಸಂದರ್ಭಗಳಲ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕವಿಗೆ ಅನ್ಯಾಯವನ್ನು ಮಾಡ್ತೇವೆ. ಆ ಒಂದು ಪದ್ಯ ಹೇಗಿದೆ, ನಮಗೆ ಹಳಗನ್ನಡ ಕಷ್ಟ ಅಂತ ಸ್ವಾಧ್ಯಾಯ ಮಾಡಿ ನಾವು ನಿರಂತರವಾಗಿ ಓದುವ ಅಧ್ಯಯನವನ್ನು ಮೈಗೂಡಿಸಿಕೊಂಡ್ರೆ ಏನೂ ಕಷ್ಟ ಆಗುತ್ತಿಲ್ಲ. 2-3 ಪದ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಅಭಯರುಚಿ ಕುಮಾರ, ಅಲ್ಲಿ ಅಭಯರುಚಿ ಅಭಯಮತಿ ಅಂತ ಅಣ್ಣ ತಂದಿ ಅಲ್ಲಿ ದೊರೆ ಮಾರಿದತ್ತನಿಗೆ ಉಪದೇಶವನ್ನು ಹೇಳ್ತಾರೆ. ಆ ಕಥೆ ಗೊತ್ತಿರಬೇಕು ಅಂತ ಅನ್ಕೊಂಡು ಮಾಡಿದ ವಿದ್ಯಾರ್ಥಿಗಳಿಗೆಲ್ಲ ಯಶೋಧರ ಸೇರಿಸಿ ಬರುತ್ತೆ. ಅಭಯರುಚಿ ಕುಮಾರ ಮಾರಿದತ್ತನಿಗೆ ಹಿಂಸಾರ ಅಪಸಮತಿ ಅಂತ ಒಂದು ಮತಿ, ಅದ ಯುದ್ಧ, ಬಡಿ ಕಡಿ ಈ ತರದಲ್ಲಿ ಯೋಚನೆ ಮಾಡುವಂತಹ ಒಬ್ಬ ವ್ಯಕ್ತಿಗೆ ಸೈಕು ಪೇಳುದು. ಕೆಲವು ಪದಗಳು ನಮಗೆ ಗೊತ್ತಿದ್ದೇ ಎಲ್ಲ ಸೈಕು ಪೇಳುದು. ಪುಣ್ಯದ ಕಥೆಗಳನ್ನ ಹೇಳುವುದರ ಮುಖಾಂತರವಾಗಿ ಪಾಪಮಿದು ಪುಣ್ಯಮಿದು ಹಿತರೂಪಮಿದು ಅಹಿತ ಪ್ರಕಾರವಿದು ಅಂತ ಗೃಹಜ ಮಾರ್ಗದಲ್ಲಿ ಬರುತ್ತೆ. ಸೈಕು ಪೇಳುದು. ಒಳ್ಳೆಯ ಕಥೆಗಳನ್ನ ಹೇಳಿ ಧರ್ಮ ಮಾರ್ಗದಲ್ಲಿ ಸೈಕು ಪೇಳುದು. ಧರ್ಮಕ್ಕೆ ತಂದಿ ಶುಭ ಕಥನವ, ಈ ಶುಭವಾದಂತಹ ಕಥನವನ್ನ ಅತ್ಯಾನಂದದಿಂದ ಕೇಳುವ. ಯಾರು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಭವ್ಯ ಪ್ರಭು ಸಭೆಗೆ. ಇದೇನು ಸಾಮಾನ್ಯದ ಸಭೆಯೇ? ಪತ್ರಕರ್ತ ನಿರ್ದೇಶಕ ಹೋದರೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಇದ್ದಾರೆ, ಯಾರಿಲ್ಲ ಹೇಳಿ ಅಂತ ಆ ತರದ ಸೈಕು ಕೇಳುವಂತ ಭವ್ಯ ಪ್ರಭು ಸಭೆಗೆ ಎಸೆದಿರುಕು ಮಂಗಳಂ ಶ್ರೀಗಳಾಸಂ. ಇಡೀ ಸಾರವನ್ನ ಸುಬ್ಬಣ್ಣ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಿಂಸೆಯ ಕಡೆಗೆ ಓಡುವ ಮನಸ್ಸನ್ನು ಹೊಂದಿದ್ದ ಆ ದೊರೆ ಮಾರಿದತ್ತನಿಗೆ ಅಭಯರುಚಿ ಕುಮಾರನು ಪುಣ್ಯದ ಸಂಗತಿಗಳನ್ನು ತಿಳಿಸಿ ಹೇಳಿ ಅವನನ್ನು ಧರ್ಮದ ಹಾದಿಗೆ ತಂದಿರುವಂತಹ ಮಂಗಳಕರವಾದಂತಹ ಈ ಕಥೆಯನ್ನು ಅತಿ ಸಂತೋಷದಿಂದ ಕೇಳುವ ಭವ್ಯ ಪ್ರಭು ಸಭೆಗೆ ಮಂಗಳವು ಸಂಪದ್ವಿಲಾಸವು ಲಭಿಸಲಿ. ಇದು ಮಂಗಳದ ಆಶಯ. ಇದು ನೋಂಪಿಯ ಕಥೆ. ಜೀವದಯಾಷ್ಟಮಿ ಅಂತ ಬರುತ್ತೆ. ಆಮೇಲೆ ಅನಂತ ನೋಂಪಿ ಮತ್ತೊಂದು ಜೀವದಯಾಷ್ಟಮಿ ಅಂತ 2 ಆಶ್ರಮ ಒಂದು ಕಾರ್ಯಕ್ರಮದಲ್ಲಿ ಬರ್ತಾರೆ. ಅದರಲ್ಲಿ ಜೈನ ಧರ್ಮೀಯರು ಬಹಳ ವಿಶ್ವಾಸದಿಂದ ಬಹಳ ನಂಬಿಕೆಯಿಂದ ಓದುವಂತಹ ಒಂದು ಕಥೆ. ಅದನ್ನ ಬಿಟ್ಟು ಮೂಲ ಆಶಯವನ್ನು ಬಿಟ್ಟು ನಾನಾ ರೀತಿಯಲ್ಲಿ ಅಪಾರ್ಥವನ್ನ, ನಮ್ಮಲ್ಲಿ ದಾಸರ ಪದ್ಯಗಳಿಗಾಗಿ ಅಪಾರ್ಥವನ್ನು ಮಾಡಿದ್ದಾರೆ. ತುರುಕರು ಕರೆದರೆ ಉಣಬಹುದು, ಮುಸ್ಲಿಮರು ಕರೆದ್ರೆ ಉಣಬಹುದು, ಈ ತರದ ಮುಂದೆ ಸಗಣಿ ಗೊಬ್ಬರ ಎಲ್ಲ ಬರುತ್ತೆ. ಇದಕ್ಕೂ ಏನ್ ಸಂಬಂಧ? ತುರುಕರು ಅಂದ್ರೆ ದನ ಎಮ್ಮೆ ಕರೆದ್ರೆ ಊಟ ಮಾಡಬಹುದು ಹೋಗ್ತಾನೆ, ಬೇಕಾಗತ್ತೆ. ಭೋಗ ಸಂಪತ್ತು ಏನಿದೆ ಅಂತ ಅದು ಬಿಟ್ಟು ಬೇರೆ ತುರುಕರು ಕರೆದ್ರೆ ಊಟ ಮಾಡೋಣ, ಯಾರು ಬೇಡ ಅಂತ ಹೇಳ್ತಾರೆ. ಮುಸ್ಲಿಮರು ಕರೆದ್ರೆ ಯಾರು ಊಟಕ್ಕೆ ಹೋಗೋದು? ಪುರಂದರದಾಸರು ಆ ಕಾಲದಲ್ಲಿ ಬಹಳ ಜಾತ್ಯತೀತ ಅವರಿಗೆ ನಡ್ಕೊಂಡಿದ್ರು. ಮುಸ್ಲಿಮರ ಮನೆಗೆ ಹೋಗಿ ಊಟ ಮಾಡಿದ್ರು. ಈ ತರದಲ್ಲಿ ಕಾವ್ಯವನ್ನು ಅರ್ಥೈಸಿದರೆ ತಪ್ಪಾಗಿ ಬಿಡುತ್ತೆ. ಇನ್ನೂ ಒಂದು 2-3 ಪದ್ಯ ಬಹಳ ಸೊಗಸಾದಂತಹ ಪದ್ಯಗಳಿವೆ. ನಿಯತಿಯನ್ನು 6 ಮೀರಿರ್ತಾರೆ. ಅವಾಗ ಹೇಳಿದ್ರು, ಬಹಳ ಸೊಗಸಾಗಿ ಹೇಳಿದ್ರು. ಆ 2 ಪದ್ಯಗಳು ಕವಿಯ ಆಶಯವನ್ನ ತಿಳಿಸಿ ಹೇಳ್ತಾರೆ.
ಎಷ್ಟೋ ಸಂದರ್ಭದಲ್ಲಿ ಅಲ್ಲಿ ಆ ಪಾರಿಭಾಷಿಕ ಪದಗಳು ನಮ್ಗೆ ಗೊತ್ತಾಗೋದಿಲ್ಲ. ನಿಯತಿಯನ್ನು ಆರು ಮೀರಿದ ನಿಯತಿಯನ್ನು ಡೆಸ್ಟಿನಿ ಅಂತ ತಗೊಳ್ಳಿ, ವಿಧಿ ಅಂತ ತಗೊಳ್ಳಿ, ಹಣೆ ಬರಹ, ಬ್ರಹ್ಮ ಬರಹ, ಅನೇಕ ಅರ್ಥಗಳಿವೆ. ನಾನು ಸಂಸ್ಕೃತ ಡಿಕ್ಷನರಿ ನೋಡಿದ್ರೆ 22 ಅರ್ಥಗಳಿವೆ ನಿಯತಿ ಅನ್ನೋದಕ್ಕೆ. ಯಾವ್ದು ತಗೊಳ್ತೀವಿ, ಒಂದು ಹೆಸರಂತೆ ನಾಮಪದವೂ ಇದೆ ನಿಯತಿ, ಯೋಚನೆ ಮಾಡಿಕೊಳ್ಳಿ. ನಿಯತಿಯನ್ನು ಆರು ಮೀರಿದ ಪದ. ಭಯಮೇವುದು ಯಾವುದು ಎಲ್ಲ ಕುಸಿಯ ಪದವಿರುವುದು ಅವ್ರು ಹೇಳ್ತಾರಲ್ಲ ಅಂತ. ಭಯಮೇವುದು ಮುಟ್ಟಿದೆಡೆಗೆ ಸಹಿಸುವುದೇ ಕೇಳು. ಅಂದದ್ದೆಲ್ಲ ಬರಲಿ ಭಗವಂತನ ದಯ. ಅದು ಏನೇನೇ ಆಗಲಿ, ಬೇಕಾದಾಗ ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ, ಉರಿ ಬರಲಿ ಸಿರಿ ಬರಲಿ, ಮುಟ್ಟಿದೆಡೆಗೆ ಸಹಿಸುವುದೇ ಕೇಳು. ನಯವಿದೆ, ನಯವಿದೆ ಅಂದ್ರೆ ಕುಮಲಾಂಗಿ ಎನ್ನುವಂತ ಅರ್ಥ ಇದೆ. ಜೈನ ಧರ್ಮವನ್ನು ತಿಳಿದವಳೇ ಎನ್ನುವಂತಹ ಇದೆ. ನಯ ಮಾರ್ಗದಲ್ಲಿ ನಡೆಯುವಳೆ ಎನ್ನುವಂತಹ ಅರ್ಥ ಇದೆ. ನಯವಿದೆ. ಬೆತ್ತ ಪರಿಶಃ, ಪರಿಶಃ ಎನ್ನುವಂಥದ್ದು ಇಡೀ ಇದರಲ್ಲಿ ಕಠಿಣವಾದಂತಹ ಒಂದು, ಅದನ್ನ ನಾವು ಅಡಗಿಸಿಕೊಂಡ್ರೆ ತುಂಬಾ ಸರಳವಾಗಿಬಿಡುತ್ತೆ. ಬೆತ್ತ ಪರಿಶ ಇದೆ. ಜಯವೇ ತಪ, ಬಂದಂತಹ ತೊಂದರೆ ಪರಿಶ ಅಂತ ತೊಂದರೆ. ಯಾವ್ಯಾವ ಥರದ ತೊಂದರೆಗಳು ಬರ್ತವೆ, ತುಂಬಾ ಚೆನ್ನಾಗಿದೆ. ಅನೇಕರಿಗೆ ಗೊತ್ತಿಲ್ಲ. ನಾನು ಅದಾದನೆ ಪಾಠ ಮಾಡುವಾಗಿಲ್ಲ ಹೇಳ್ತಾ ಇರ್ತೀನಿ, ಈ ಮೋಕ್ಷಗಾಮಿಯಾದ ಜೀವನಿಗೆ 22 ತೊಂದರೆಗಳು ಬರ್ತಾವಂತ. ಇಲ್ಲಿ ಪಟ್ಟಿ ಮಾಡಿಕೊಡ್ತೇನೆ, ತುಂಬಾ ಚೆನ್ನಾಗಿದೆ. ಇವತ್ತಿಗೂ ಆ ಥರ ತೊಂದರೆಗಳು ಬರ್ತವೆ. 22 ಪರೀಕ್ಷೆಗೆ ಒಂದು ಮೋಕ್ಷಗಾಮಿಯಾದ ಜೀವನಿಗೆ ಬರುವ ತೊಂದರೆಗಳು ಅವು 22. ಹಸಿವು, ಯಾರಿಗೆ ಹಸಿವು ಆಗುದಿಲ್ಲ ಹೇಳಿ, ಹೌದಾ? ಹಸಿವು, ಬಾಯಾರಿಕೆ, ಎಲ್ಲರಿಗೂ ನೀರು ಇಲ್ಲ ಇಲ್ಲಿ. ಚಳಿ, ಸ್ವಲ್ಪ ಚಳಿ, 4 ದಿನದಿಂದ ಮುಂಬೈಲಿ ಅಥವಾ ಸುತ್ತಮುತ್ತಲ ಮಹಾರಾಷ್ಟ್ರದಲ್ಲಿ ಚಳಿ ಹೆಚ್ಚಾಗಿರುತ್ತೆ, ಅದೊಂದು ಹೇಳೋದೇ ಬೇಡ. ಬಿಸಿ, ಹೌದಾ? ಇದು ಕ್ರಿಮಿಕೀಟಗಳ ಕಡಿತ, ಒಳ್ಳೆ ಕಡಿದ್ರೆ ಅದು ಮಾಡಿದ್ರೆ ಇದು ಮಾಡಿದ್ರೆ ಯಾಕೆ ದಾಳ್ಕೊಳ್ಳೋದು ಹೇಗೆ ಅಂತ. ಬೆತ್ತಲಿಂದಾಗುವ ತೊಂದರೆ, ಹೌದಾ? ಕೆಲವರಿಗೆ ಲುಂಗಿ ಉಟ್ಕೊಂಡೆ ಅಭ್ಯಾಸ, ಇಲ್ಲಿ ಬೇರೆ ಕಡೆ ಹೋದಾಗ ಅರ್ಧ ಬಟ್ಟೆ ಹಾಕಿದ್ರೆ ಏನಾದ್ರು ಬಿಡುತ್ತೆ ಅನ್ನೋ ಅಂತ. ಸಿರಿ ಉಟ್ಟವರಿಗೆ ನಾಳೆ ಒಮ್ಮೆಲೆ ಪ್ಯಾಂಟ್ ಹಾಕ್ಬೇಕಾದ ಸಂದರ್ಭ ಬಂದಾಗ ಇನ್ನೇನು ಬೇರೆ ರೀತಿಯಲ್ಲಿ ಇದ್ದಾಗ ಬೆತ್ತಲಿಂದ ಆಗುವ ತೊಂದರೆ. ಆರತಿಯ ಬಾಧೆ, ಎಷ್ಟು ಸೂಕ್ಷ್ಮ ನೋಡಿ ಮನುಷ್ಯನಿಗೆ. ಅಂತಹ ಪ್ರಕೃತಿಯವರು ಇರ್ತಾರೆ. ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಈ ತರಹ ಪ್ರವೃತ್ತಿಯವರು. ಹೆಂಗಸರಿಂದ ಆಗುವ ತೊಂದರೆ, ಹೆಂಗಸರು ಮುಖರು ನೋಡಿ ಹೆಂಗಸರು ಮಾತನಾಡಿಸುತ್ತಿಲ್ಲ, ಆ ತರದ ಇರುತ್ತೆ. ವ್ಯಕ್ತಿಗಳಿಗೆ ಅವಕ್ಕೆಲ್ಲಂತಹ ಸಮಸ್ಯೆಗಳಿರ್ತವೆ. ಓಡಾಡುವಾಗ ಆಗುವ ಬಾಧೆ, ಮನುಷ್ಯನಿಗೆ ಎಷ್ಟು ಸೂಕ್ಷ್ಮವಾದದ್ದು. ಯಾವುದು ಬದುಕು, ಇವೆಲ್ಲವನ್ನು ಸಹಿಸಿಕೊಳ್ಳಿ. ಮನುಷ್ಯ ಹುಟ್ಟಿ ಬಂದ ಮನುಷ್ಯ ಇವೆಲ್ಲವನ್ನು ಸಹಿಸಿ. ಅಂದ್ರೆ ಸಾಹಿತ್ಯ ಎಷ್ಟು ಗಂಭೀರವಾಗಿ ನಮ್ಮನ್ನ ಯೋಚನೆಗೆ, ಚಿಂತನೆಗೆ, ವೈಚಾರಿಕತೆಗೆ ತಗೊಂಡು ಹೋಗುತ್ತೆ. ಮಲಗುವಾಗ ಆಗುವ ಬಾಧೆ, ಇದು ಒಂದು ಪರಿಚಯ. ಹೌದಾ? ಸರಿ ಇಲ್ಲ, ಹಾಸಿಗೆ ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ, ಆ ತರದ ಇರಬೇಕು. ಕುಳಿತಿರುವಾಗ ಆಗುವ ತೊಂದರೆ, ಕುರ್ಚಿ ಸರಿ ಇಲ್ಲ, ಅದಿಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ, ಸರಿಯಾದ ಕುರ್ಚಿ ಇಲ್ಲ ಅಂತ. ಬೈಗಳು, ಯಾರೋ ಬೈದ್ರು, ಕಣ್ಣೀರು ಹಾಕಿ ಬರ್ತೀವಿ, ಹೌದಾ? ಅದೇ ಯಾರಾದ್ರೂ ಹೊಗಳಿದ್ರು ಬಹಳ ಖುಷಿ ಪಡ್ತೀವಿ, ಹೊಡೆಯುತ್ತಾರ, ಹೌದಾ? ಭಿಕ್ಷೆ ಬೇಡುವಾಗ ಬರುವ ಕಷ್ಟ ನಿಷ್ಠುರ, ಅಷ್ಟೊಂದು ಭಿಕ್ಷೆ ಕೊಡ್ತಾರೆ ಇಲ್ಲ ಏನೋ ಅಂತ 108 ಮಾತು ಹೇಳಿ ಕೊಡ್ತಾರೆ ಏನೋ ಅಂತ. ಭಿಕ್ಷೆ ಸಿಗದಿದ್ದಾಗ ಆಗುವ ಖೇದ, ಭಿಕ್ಷೆ ಸಿಗದಿದ್ದಾಗ ಆಗುವಂತಹ ಖೇದ. ಮುಳ್ಳು ಕಲ್ಲುಗಳಿಂದ ಆಗುವಂತಹ ಬಾಧೆ. ನಡಿಬೇಕಾಗ್ತದೆ, ಇದೆಲ್ಲ ಪ್ರಯಾಣ ಕಾಲ್ನಡಿಗೆಯಲ್ಲಿ ಇತ್ತು. ಅದರದ್ದು ತನ್ನ ಪ್ರಜ್ಞೆಗೆ ಅಹಂಕಾರ ಪಡುವುದು, ನಾನೇ ದೇವರು, ನಾನೇ ಇದು ಎನ್ನುವಂತಹ ಒಂದು ಇದಿರುತ್ತಲ್ಲ, ಆ ಥರದ ಅಹಂಕಾರ ಪಡುವುದು. ಉತ್ತಮ ಜ್ಞಾನಾಕಾಂಕ್ಷಿಯಾಗಿ ಅಜ್ಞಾನಕ್ಕೆ ಕೊರಗುವುದು. ಮೊನ್ನೆ ಜಯಂತ್ ಕಾಕಿನ ಪುಸ್ತಕ ಬಿಡುಗಡೆ ಆಯಿತು ಬೆಂಗಳೂರಿನಲ್ಲಿ. ಇದು ನನ್ನ ಪುಸ್ತಕ ನೋಡ್ಲಿಕ್ಕಾಗಿಲ್ಲ. ಚಳವಳಿಕೆ ಎಷ್ಟು ಒಳ್ಳೆಯ ಪುಸ್ತಕಗಳಲ್ಲಿ ಬಿಡು ಶಂಕರ ಇವ್ರದ್ದು ಯಾವುದೋ ಒಂದು ಮಹತ್ವದ ಪುಸ್ತಕ ಇದಾಯಿತು. ವೆಂಕಟೇಶ್ವರ ಶಾಸ್ತ್ರಿಯವರು ಮಹಾಗ್ರಂಥ ಬಂದು ಇದನ್ನು ನೋಡ್ಲಿಕ್ಕಾಗಿಲ್ಲ, ನಾವು ಇಲ್ಲಿದ್ದೇವೆ, ಈ ಥರದ ಇದರಲ್ಲಿ ಅದಕ್ಕೋಸ್ಕರ ಕೊರಗುವಂತಹದ್ದು. ಸ್ನಾನ ಮಾಡದೇ ಇರುವುದರಿಂದ ಆಗುವ ತೊಂದರೆ ನೋಡಿ, ಎಲ್ಲ ಸೂಕ್ಷ್ಮವಾದಂತಹ ಸಮಸ್ಯೆಗಳು. ಇನ್ನೊಂದು ಬಹಳ ದೊಡ್ಡದು ಅಂದ್ರೆ ಜನ ಪುರಸ್ಕರಿಸದಿದ್ದಾಗ ಆಗುವ ಬಾಧೆ. ಎಷ್ಟೋ ಸಂದರ್ಭದಲ್ಲಿ ಆದ್ರೆ ನಮ್ಮ ಗುರುಗಳಿಂದ ಯಾವ ಒಂದು ಇದಿಲ್ಲ ಅವರಿಗೆ. ಅನ್ನದಾತುರಕ್ಕಿಂತ ಚಿನ್ನದಾತುರ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡುಗಳ ಒಲವು ಎನ್ನುವ. ಅನಂತರ ಇವೆಲ್ಲಕ್ಕಿಂತ ಹೆಚ್ಚು ಅಹಂಕಾರ ಅಥವಾ ಏನು ಅಂತ ಹೇಳಿದ್ರೆ ಮನ್ನಣೆಯ ಆತುರ ಅಂತ. ಈ ಮನ್ನಣೆಯ ಆತುರದಿಂದ ಮುಕ್ತರಾದಂಥ ಮಧ್ಯ ಶ್ರೀಕೃಷ್ಣ ಇವಾಗ ಅವರಿಗೆ ಅತ್ಯಂತ ಮಹತ್ವದ ಪದ್ಮ ಪ್ರಶಸ್ತಿಗಳು ಸಿಗಬೇಕಾಗುತ್ತೆ. ನಾನು ಒಂದೇ ಸಂದರ್ಭ ಪ್ರಸ್ತಾಪ ಮಾಡಿದೆ, ಯಾರಿಗೆ ಬೇಕಾಗಿದೆ ಅಂತ ಕೇಳಿದ್ರು ಅವರು. ಎಲ್ಲವನ್ನ ನೀರು ಈ ಒಂದು ಪರಿವ್ರಾಜಕ ಪ್ರವೃತ್ತಿಗೆ ನಮೋ ಅಂತ ಹೇಳ್ತೀನಿ. ಕೊನೆಗೆ ಒಂದು ಪದ್ಯ ಅತ್ಯಂತ ಮಹತ್ವ. ನೀವೇ ಓದಿಕೊಳ್ಳೋದು, ಇದರಲ್ಲಿ ಏನಿದೆ ಅನ್ನೋದನ್ನ ನೀವು ಓದಿಕೊಂಡು ಖುಷಿ ಪಡಬಹುದು. ಹಳಗನ್ನಡ ಏನು ಅಂತ ಸ್ವಾಧ್ಯಾಯ ಮಾಡಿ ಓದಿಕೊಂಡ್ರೆ ಅದರ ಅರ್ಥ ಗೊತ್ತಾದ್ರೆ ನೀವು ಅದನ್ನ ಓದಿ ನಾನು ಓದಬಲ್ಲೆ ಎನ್ನುವಂತಹ ಇದಾಗಿ ಇಲ್ಲಿ ಕೊನೆಗೆ ಒಂದು ಮಾತಾಡ್ತೇವೆ. ಭಾವ ಪ್ರಕೃತಿ ವಿಕೃತಿ ನಾವು ಬರೆಯೋದಿಲ್ಲ. ಬದುಕಿನಲ್ಲಿ ಕಷ್ಟ ನಷ್ಟ ಏನೇನೋ ಬರುತ್ತೆ, ಅದೆಲ್ಲವನ್ನೇ ಎದುರಿಸಿಕೊಂಡು ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಹೊಂದಿರಲಿ ಅನ್ನುವಂಥ ಮನುಷ್ಯ ಪ್ರವೃತ್ತಿಯನ್ನು, ಮನುಷ್ಯನಾದವನಿಗೆ ಹುಟ್ಟಿ ಬಂದ ಮನುಷ್ಯನಿಗೆ ನಾನಾ ಥರದ ತೊಂದರೆಗಳು. ಇದು ಕಾವ್ಯದ ಆಶಯ.
ಅದನ್ನು ಬಿಟ್ಟು ನಾವು ಬೇರೆ ಏನು ಗಂಡು ಹೆಣ್ಣುಗಳ ಸಂಬಂಧದ ಬಗ್ಗೆ ಅದೊಂದು ಭಾಗ 300 ಕಂದ ಪದ್ಯಗಳಲ್ಲಿ ಎಷ್ಟು ಸೊಗಸಾಗಿ ಈ ಯಶೋಧರ ಚರಿತೆಯನ್ನ ಪವನ ಜನ ಕಟ್ಟಿಕೊಟ್ಟಿದ್ದಾರೆ ನೀವು ಗೊತ್ತಿಲ್ಲ. ಇಂತಹ ಮಹತ್ವ ಕನ್ನಡದ ನಿಜವಾಗಿ ಕನ್ನಡ ಭಾಗ್ಯವಂತ ಸಾಹಿತ್ಯ, ಶ್ರೀಮಂತ ಸಾಹಿತ್ಯ ನಮ್ಮಲ್ಲಿದೆ. ಸಂಸ್ಕೃತ ಸಾಹಿತ್ಯವು ಶ್ರೀಮಂತವೇ, ಕನ್ನಡ ಸಾಹಿತ್ಯವು ಶ್ರೀಮಂತವೇ, ತಮಿಳು ಸಾಹಿತ್ಯ ಯಾವುದು ಕಮ್ಮಿ ಇದೆ. ಮರಾಠಿಯಲ್ಲಿ ಒಳ್ಳೆಯ ದಲಿತ ಸಾಹಿತ್ಯ ಇದೆ. ಗಮನಿಸಿ, ಕನ್ನಡದಲ್ಲಿ ಅಂತಹ ಹೇಳಿಕೊಳ್ಳುವ ದಲಿತ ಸಾಹಿತ್ಯ ಇಲ್ಲ. ಬಹಳ ಅನುಭವಪೂರ್ಣವಾದಂತಹ ಕೃತಿಗಳು, ಬೇರೆ ಬೇರೆ ಭಾಷೆಗಳು ವ್ಯಾಪಕವಾಗಿ ಓದು ಅಧ್ಯಯನ ಮುಖಾಂತರವಾಗಿ ಬೆಳೆಯಲಿಕ್ಕೆ ಸಾಧ್ಯ. ಹಾಗಾಗಿ ಮಹಾರಾಷ್ಟ್ರ ಸರ್ಕಾರ ಇಂತಹ ಒಂದು ವಾಚನ ಅಭಿಯಾನ ಕಾರ್ಯಕ್ರಮವನ್ನು 15 ದಿನಗಳಿಂದ ನಿರಂತರವಾಗಿ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ, ದೊಡ್ಡ ವಿಶ್ವವಿದ್ಯಾಲಯ ಬೇರೆ ಬೇರೆ ಕಡೆಗಳಲ್ಲಿ ನಡೀತಿದೆ. ಮೊನ್ನೆ NBTಯ ನ್ಯಾಷನಲ್ ಟ್ರಸ್ಟ್ನ ಅಧ್ಯಕ್ಷರು ಬಂದಿದ್ದರು. ಬಹಳ ಅಭಿಮಾನಪೂರ್ವವಾಗಿ ಕಾರ್ಯಕ್ರಮ ನಡೆಯಿತು. ನಾಡಿದ್ದು ಸೋಮವಾರ ಅದರ ಒಂದು ಸಮಾರೋಪ ಸಹ ನಡೆಯುತ್ತಿದೆ. ಸೋಮವಾರ ಎಲ್ಲ ಬರಬೇಕು ಅಂತ ಹೇಳ್ತಾನೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನ ಅನೇಕ ವಿಚಾರಗಳನ್ನು ಜ್ಞಾನದ ಒಂದು ಆಕಾಂಕ್ಷಿಗಳಾಗಿ ಮತ್ತಷ್ಟು ಓದುವ ವಚನ ಸಂಸ್ಕೃತಿಯ ಮಹತ್ವವನ್ನು ತಿಳಿಯಲು ನಿರಂತರ ಅವರು ಇತಿಹಾಸದಲ್ಲಿ ವಿಶೇಷ ಅಧ್ಯಯನ ಮಾಡಿದರು. ಶೃಂಗೇರಿಯ ಅಲ್ಲಿಯ ದೇವಾಲಯಗಳ ಕುರಿತು, ಅಗ್ರಹಾರಗಳ ಕುರಿತು ಅಧ್ಯಯನ ಮಾಡಿ ದೊಡ್ಡ ಪ್ರಮಾಣದ ಮಹಾಪ್ರಬಂಧವನ್ನು ರಚನೆ ಮಾಡಿ. ನಮ್ಗೆ ಗೊತ್ತೇ ಇಲ್ಲ ಎಷ್ಟು ಮಂದಿ ಎಲ್ಲ ಏನಾದ್ರು ಹೇಳ್ಕೊಡಿ, ಏನಾದ್ರು ಒಂದು ಅಕ್ಷರ ಅಂತಾರಾಷ್ಟ್ರೀಯ ಮಟ್ಟದ ಏನು ಸಂಜ್ಞಾನಗಳು ವಿಚಾರ ಸಂಸ್ಥೆಗಳಲ್ಲಿ ಪ್ರಬಂಧಗಳನ್ನು ಮಂಡಿಸಿದಂತಹ ಯಾರೋ ಕೇಳ್ತಾ ಇದ್ರು, ಅವರ ಕ್ಲಾಸ್ಮೇಟ್ ಅಂತ ಎಸ್ಥೆಟಿಕ್ಸ್ ಬಗ್ಗೆ BM ಶ್ರೀಕೃಷ್ಣ ಅವರು ನಮ್ಮ ಜೊತೆಗೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ತರಗತಿಯಲ್ಲಿದ್ದಾರೆ. ನನಗೆ ಆಶ್ಚರ್ಯ, 20 ವರ್ಷಗಳ ಹಿಂದಿನ ಮಾತು. ಯೋಚನೆ 13-14 ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುವಂಥ, ಬರೀ ಅಕ್ಷರಜ್ಞಾನ ನಿರರ್ಗಳವಾಗಿ ಮಾತಾಡುವ, ಆ ಕುರಿತು ವ್ಯವಹಾರಗಳನ್ನು ಮಾಡುವಂತಹ ಅನೇಕ ಭಾಷೆಗಳು, ಬಹುಭಾಷೆಗಳು ಇಂತಹ ಜ್ಞಾನವಿದ್ಯೆಯ ನಡುವೆ ಇರುವುದು ನಮ್ಮ ಭಾಗ್ಯ. ಅವೆಲ್ಲ ಇವತ್ತು ಗೋಪಾಲ್ ದಾಸ್ಗಳು ಬಂದಿದ್ದಾರೆ, ಮೈಯ ಕವಿ ಸಾಹಿತ್ಯ ದಿನೇಶ್ ಶೆಟ್ಟಿ ಅವರು ಪತ್ರಿಕೋದ್ಯಮದ ಎಲ್ಲವೂ ವಿಶೇಷವಾಗಿ ರಾಜಶ್ರೀ ಶೆಟ್ಟಿ ಅವರ ಕೃತಿ ಬಿಡುಗಡೆ ಆಗಿದೆ. ನಿಜವಾಗಿ ಅಭಿಮಾನ ಪಡುವಂಥ ವಿದ್ಯಾರ್ಥಿಗಳು ಲೇಖಕರಾಗಿ ಬೆಳೆದು ಇದು ಅಭಿಮಾನ ಪಡ್ತೀವಿ. ಸಾಂಕೇತಿಕ ಬಿಡುಗಡೆ ಮುಂಚಿನ ಯಾವಾಗಲೂ ಬಿಡುಗಡೆ ಆಗ್ತದೆ ಅಂತ ಕಾಣುತ್ತೆ. ಹಾಗೆ ಶಿವಲಕ್ಷ್ಮಿ ಶೆಟ್ಟಿ ಅವರ ಪುಸ್ತಕ ವಿಜಯಕುಮಾರ್ ಶೆಟ್ಟರ ಬಗ್ಗೆ ಬರ್ತಾ ಇದೆ. ಎಲ್ಲರ ಮಹಾಪ್ರಬಂಧಗಳು ನೋಡಿ, ಹಿಂದೆಲ್ಲ MA ವಿದ್ಯಾರ್ಥಿಗಳು ಕಾಣೆ ಆಗ್ತಾ ಇದೆ. ಅದು ಇವತ್ತು ಹೆಚ್ಚು ಸಂಪ್ರದಾಯಗಳು ಪ್ರತಿಯೊಬ್ಬರು ನಮ್ಮ ಪ್ರತಿಭಾರ ಅವರ ಪುಸ್ತಕ ನಿನ್ನೆ ಅದು ಧಾರವಾಡದಲ್ಲಿ ಮಾಡಿದ್ರು. ಕನ್ನಡದಲ್ಲಿ ಇಂತಹ ಕೆಲಸ, ಅಲ್ಲಿ ಧಾರವಾಡದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇಂತಹ ಕೆಲಸ ಆಗಿರುವ ಯೋಚನೆ ಮಾಡಿ. BM ವೆಂಕಟೇಶ್ವರ ಬಗ್ಗೆ ಕಲಾಭಾಗವತರ ಪುಸ್ತಕ ಬಹಳ ಒಳ್ಳೆಯ ಅಭಿಪ್ರಾಯಗಳು. ಕರ್ನಾಟಕದಲ್ಲಿ ಈ ಕೆಲಸ ಯಾಕಾಗಿಲ್ಲ, ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅದನ್ನ ಸಾರ್ವಜನಿಕವಾಗಿ ವೇದಿಕೆಯಲ್ಲಿ ಭೈರಪ್ಪನವರು, ಚಂದ್ರಶೇಖರ್ ಕಂಬಾರ್ ಅವರು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆ, ವಿದ್ಯಾರ್ಥಿಗಳು ನಿರಂತರವಾಗಿ ಓದುವುದರಲ್ಲಿ ತೊಡಗಿಕೊಳ್ಳಬೇಕಂತ ಹೇಳ್ತಾನೆ. ನಾವು ನಿರಂತರವಾಗಿ ಓದುವುದೇನು ಅವರ ಇಡೀ ಪರಿವಾರದ ಮಾಸ್ಟರ್ ತರಗತಿ ಅತ್ಯಂತ ಕ್ರಿಯಾಶೀಲ ವಿಭಾಗ ನನ್ನದು. ಕಳೆದ 2 ವರ್ಷಗಳಲ್ಲಿ ಒಂದು ವಿಭಾಗದ ಪ್ರಗತಿಗೆ ಎಲ್ಲನ್ನು ಕೊಟ್ಟಿದ್ದಾರೆ. ಇದು ವಿದ್ಯಾರ್ಥಿಗಳ ವಿಭಾಗ ಎನ್ನುವಂತಹದ್ದು ಒಂದು ಮನೆಯ ವಾತಾವರಣ ಹಾಗೆ ಬೆಳೆಸಿದವರು. ಆದಷ್ಟು ಎಲ್ಲ ಬಗೆಯ ಒಳ್ಳೆಯ ಲೇಖಕರಾಗಿ, ವಿಚಾರಗಳಾಗಿ ಮತಿಗೆ ಮಾಡುವುದು ಮಂಗಳವ ಅಂತ ಮತಿಗೆ ಮಾಡುವುದು ಮಂಗಳವ. ಧನ್ಯವಾದಗಳು. ಮತ್ತೊಮ್ಮೆ ನಮ್ಮೆಲ್ಲರಿಗೂ MA ತರಗತಿಯನ್ನು ನೆನಪಿಸಿದೆ. ಅನಂತ ವಂದನೆಗಳೊಂದಿಗೆ ನಾನು ನಮ್ಮ MA ದ್ವಿತೀಯ ವರ್ಷದ ವಿಕ್ರಮ್ ಅವರಲ್ಲಿ ಅವರು ರಚಿಸಿದಂಥ 2 ಲೇಖನಗಳಿರುವಂಥ ವಿಜ್ಞಾನ ತಂತ್ರಜ್ಞಾನದ ಹಿನ್ನೆಲೆಯಲ್ಲಿ ಕನ್ನಡ ಪ್ರಾಧಿಕಾರ ಪ್ರಕಟಗೊಳಿಸಿದ ಕೃತಿಯನ್ನು ಮಾತು ಹೇಳಬೇಕು. ಮೊನ್ನೆ ಸುವರ್ಣ ಕರ್ನಾಟಕ ಸಂಪುಟವನ್ನು ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡಿದ್ರು. ನಮ್ಮ ವಿದ್ಯಾರ್ಥಿಯ ಒಂದು ಲೇಖನ ಇದೆ, 2 ಲೇಖನಗಳು ಮಾಡಿ. ಕರ್ನಾಟಕದ ಬೆಳವಣಿಗೆಯ ವಿಜ್ಞಾನ ಬರಹಗಾರರಲ್ಲಿ ನಮ್ಮ ಹುಡುಗ ಒಬ್ಬ ಯೋಚನೆ ಮಾಡಿದ್ರು. ಇದು ಕರ್ನಾಟಕ ಸರ್ಕಾರ ಪ್ರಕಟ ಮಾಡಿರುವಂತಹ ಇನ್ನೊಂದು ಸೈಬರ್ ಕ್ರೈಮ್. ಕೇರಳದಲ್ಲಿ ಯಾವುದೋ ಒಂದು ಪಠ್ಯ ಪುಸ್ತಕ ಇದಕ್ಕೆ 10th ಆಯ್ಕೆ ಯೋಚನೆ ಮಾಡಿ. ಮರಾಠಿಗೆ ಮನೆಯವರಿಗೆ ಬರುತ್ತೆ ಕೆಲಸ ಕೊಡಿ, ಆನಂತರ ಹಿಂದಿಗೆ ಅಥವಾ ಇಂಗ್ಲಿಷ್ಗೆ ದಯವಿಟ್ಟು ಅನುವಾದ ಮಾಡಿಕೊಡಿ. ಯಾರೋ ಇಂಗ್ಲಿಷ್ ವರ್ಷನ್ ಕೇಳ್ತಾ ಇದ್ದಾರೆ, ದಯವಿಟ್ಟು ಬಹುಭಾಷಿಕ ನೀವು ಹೇಳಿದ್ರೆ ಇಂಗ್ಲಿಷ್ ಪುಸ್ತಕ ಬಿಡುಗಡೆಯಾ ಅಂತ. ಸರ್ವಭಾಷಾ ಮೈಶಾರದ ಎನ್ನುವಂತಹ ಉದಾಹರಣೆಗಳು ನಮ್ಮ ವಿದ್ಯಾರ್ಥಿಗಳ ಪುಸ್ತಕವನ್ನು ಅವರ ಚೊಚ್ಚಲ ಕೃತಿ ಇದು ಬಿಡುಗಡೆ ಆಗಿಲ್ಲ. ನಾಡಿದ್ದು 25ಕ್ಕೆ ಮೈಸೂರು ಅಸೋಸಿಯೇಷನ್ ಬಿಡುಗಡೆ ಆಗಿದೆ. ಸರಿ, ಹೌದು.
ಜಸ್ಟಿಸ್ ಶ್ರೀಕೃಷ್ಣ ಅವರೇ ಅದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಅದು ಸಣ್ಣ ಚೊಚ್ಚಲ ಪುರಸ್ಕಾರವನ್ನು ಪಡೆದಂತ ಕಲಾ ಭಾಗವತ್ ಅವರ ಕೃತಿಯನ್ನ ವಿಕಾಸ ಪುಸ್ತಕ ಬಹುಮಾನವನ್ನು ಪಡೆದಂತಹ ಜಯ ಸುವರ್ಣ ಅವರ ಬದುಕು ಬರಹದಾಗಿನಲ್ಲಿ ಒಳ್ಳೆಯ ಕೃತಿಯನ್ನು ರಚನೆ ಮಾಡಲು ಹೆಮ್ಮೆ ಅವರು. ಒಳಗೆ ಇಲ್ಲಿ ಅಲ್ಲಾಗತ್ತ ನಿಧಾನ. ಸವಿತಾ ಅರುಣ್ ಶೆಟ್ಟಿ ಅವರು ಹೊಸ ಪ್ರಾಜೆಕ್ಟ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ಬೇಡ. ಇಲ್ಲ ಇಲ್ಲ ಹೊಸ ಪುಸ್ತಕ ಇದೆ. ಅನಿತಾ ಶೆಟ್ಟಿ ಅವರ ಹೆಸರಿನಲ್ಲಿರುವಂತಹ ಒಂದು ಪ್ರಶಸ್ತಿಯನ್ನು ಈ ಬಾರಿ ಚಿನ್ನದ ಹುಡುಗಿ ನಮ್ಮ ವಿದ್ಯಾ ರಾಮಕೃಷ್ಣ ಎರಡು ಸಂಭ್ರಮಗಳನ್ನು ಹಳೆಯ ಪ್ರಕಟಣೆಗೆ ಅರ್ಹವಾಗಿರುವ ಸ್ವಲ್ಪ ಹಿಂದೆ ಬಿಟ್ಟು ಗೊತ್ತಾಗ್ತದೆ. ಈ ಕೃತಿಗೆ ಮುನ್ನುಡಿಯನ್ನು ಬರೆದಿರುವಂತ ಗೋಪಾಲ್ ಕ್ರಾಂತಿ ಅವರು ಕನ್ನಡ ವಿಭಾಗದ ಅಭಿಮಾನಿಯು ಅವರು ಯಾವತ್ತೂ ಪ್ರೀತಿಯಿಂದ ಕನ್ನಡ ವಿಭಾಗದತ್ತ ಬರುವವರು ಅವರು ಬಹಳ ಪ್ರೀತಿಯಿಂದ ಈ ಕೃತಿಗೆ ಮುನ್ನುಡಿಯನ್ನು ಬರೆದಿದ್ದಾರೆ. ನಳಿನ ಪ್ರಸಾದ್ ನಮ್ಮ ವಿಭಾಗದ ಹೆಮ್ಮೆಯ ವಿದ್ಯಾರ್ಥಿ ಬಹಳ ಹೊಸದಾಗಿ ಕೃತಿಯನ್ನು ಪರಿಚಯ ಮಾಡಿದ್ದಾರೆ. ಬನ್ನಿ. ಅವರು ಬರ್ತಾನೆ ಆದೇಶದಲ್ಲಿ ಪರಿಚಯ ಮಾಡ್ತಾರೆ. ಹೌದು. ಮುಂದೆ ನೋಡಿ ಮುಂದೆ ಉದಯವಾಣಿಯ ನಮ್ಮ ವಿಭಾಗದ ಹೆಮ್ಮೆಯ ವಿದ್ಯಾರ್ಥಿ ಡಾಕ್ಟರ್ ದಿನೇಶ್ ಶೆಟ್ಟಿ ಅವರಿದ್ದಾರೆ. ಎರಡು ಪುಸ್ತಕ ಇದ್ದಾರೆ. ಇಬ್ಬರು ಬನ್ನಿ, ಇಬ್ಬರು ಮಿತ್ರರು ಉದಯವಾಣಿಯ ಇಬ್ಬರು ಬನ್ನಿ. ರವಿ ಶೆಟ್ಟಿ ಮತ್ತು ಡಾಕ್ಟರ್ ದಿನೇಶ್ ಶೆಟ್ಟಿ. ಮುಂಬೈ ಕನ್ನಡ ಪತ್ರಿಕೋದ್ಯಮದ ಒಂದು ಹೆಬ್ಬೊತ್ತಿಗೆ ನೋಡಿ ಎಷ್ಟು ಒಳ್ಳೆಯ ಪುಸ್ತಕ. ಕಳೆದ 105 ವರ್ಷಗಳಲ್ಲಿ ಮುಂಬೈ ಕನ್ನಡ ಪತ್ರಿಕೋದ್ಯಮ ಹೇಗೆ ಬೆಳೆದು ಬಂತು ಅನ್ನೋದನ್ನ ಅವರು ರಚನೆ ಮಾಡಿದ್ದಾರೆ. ಪ್ರಕಟವಾಗಿದೆ ಒಂದು ಪುಸ್ತಕ. ಮುಂದೆ ನೋಡಿ ಮುಂದೆ ನೋಡಿ ಮುಂದೆ ನೋಡಿ. ಮುಂದೆ ನೋಡಿ ಸೇರ್ಕೊಳ್ಳಿ. ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಉಪನ್ಯಾಸ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಆಯ್ತಲ್ಲ ಸರ್? ಇವತ್ತು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿದ ಈ ವಾಚನ ಸಂಸ್ಕೃತಿ ಅದರ ಹಿನ್ನೆಲೆಯಲ್ಲಿ ವಾಚನದ ಅಗತ್ಯ ಮತ್ತು ಮಹತ್ವದ ಕುರಿತು ಬಹಳ ಸೊಗಸಾಗಿ ಉಪನ್ಯಾಸವನ್ನು ನೀಡಿದ ಹೇಳಬೇಕು. ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೇವೆ. ಯಾವುದೇ ಒಂದು ಅತಿಥಿಗಳನ್ನ ಕರಿಬೇಕಾದ್ರೆ ಅವರ ಮನೆಗೆ ಹೋಗ್ಬೇಕು, ಅವರಿಂದ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕು, ಎಷ್ಟೆಲ್ಲ ಕೆಲಸಗಳಿರ್ತವೆ. ಒಂದೇ ಒಂದು ಫೋನ್ ಕರೆಗೆ ಜಸ್ಟಿಸ್ BN ಶ್ರೀಕೃಷ್ಣ ಹಾಗೂ ಮೇಡಮ್ ಅವರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಇವತ್ತು ನಮ್ಮಲ್ಲಿ ಬಂದಿಲ್ಲ. ಇವತ್ತೊಂದಲ್ಲ, ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದಾಗಲೂ ಕೂಡ ಅವರು ಇಲ್ಲ ಅಂತ ಹೇಳಲಿಲ್ಲ. ಆ ಒಂದು ಪ್ರೀತಿ ಅಭಿಮಾನಕ್ಕೆ ನಾವು ನಮಸ್ಕಾರರಾಗಿದ್ದೇವೆ. ಮತ್ತೊಮ್ಮೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ನಿಮಗೆ ಅನಂತ ವಂದನೆಗಳನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಅದೇ ರೀತಿ ಪೂರ್ಣಿಮಾ ಮೇಡಮ್ ಬಹಳ ಪ್ರೀತಿಯನ್ನು ತೋರಿಸ್ತವ್ರು, ಅಮ್ಮನ ಪ್ರೀತಿ ನಮಗೆಲ್ಲ ಅವರದ್ದು ಅಂತಹ ಪ್ರೀತಿಯಿಂದ ಆಗಮಿಸಿದಂಥ ಪೂರ್ಣಿಮಾ ಶ್ರೀಕೃಷ್ಣ ಮೇಡಮ್ ತಂದು ಅನಂತ ವಂದನೆಗಳು. ಕಾರ್ಯಕ್ರಮದ ಪ್ರತಿಯೊಂದು ಆಯೋಜನೆಯಲ್ಲಿಯೂ ಕೂಡ ನಮಗೆ ಹುಮ್ಮಸ್ಸನ್ನು ಪ್ರೋತ್ಸಾಹವನ್ನು ನೀಡ್ತಾ ಬರುವಂತಹ ನಮ್ಮ ಗುರುಗಳು, ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಜೆ ಉಪಾಧ್ಯ ಸರ್ ಅವರಿಗೂ ಅನಂತ ವಂದನೆಗಳು. ಈ ಒಂದು ಕಾರ್ಯಕ್ರಮ ರಾಜಶ್ರೀ ಅವರದ್ದು 19 ತಾರೀಕಿಗೆ ನವೋದಯ ಕನ್ನಡ ಸಂಘದಲ್ಲಿ ಮತ್ತೊಮ್ಮೆ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಇದು ತ್ವರಿತಗತಿಯಲ್ಲಿ ಆದಂತಹ ಲೋಕಾರ್ಪಣೆ, ಸಾಂಕೇತಿಕ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ನಮ್ಮ ವಿಭಾಗದ ವಿದ್ಯಾರ್ಥಿ ಇಲ್ಲಿ ಕನ್ನಡ ವಿಭಾಗದಲ್ಲಿ ಒಂದು ಲೋಕಾರ್ಪಣೆ ಆಗಬೇಕು ಎನ್ನುವಂತ ಒಂದು ಸಾಂಕೇತಿಕವಾಗಿದೆ. ಅವರಿಗೂ ಕೂಡ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಡಾಕ್ಟರ್ ಲೀಲಾ ಬಿ ಅವರ ಸಹೋದರ ಬಹಳ ಅಪರೂಪದಲ್ಲಿ ನಮ್ಮ ವಿಭಾಗಕ್ಕೆ ಆಗಮಿಸಿದ ಶ್ರೀಧರ್ ಸರ್ ಬಂದಿದ್ದಾರೆ. ತಮ್ಮು ಕನ್ನಡ ವಿಭಾಗದ ನಮ್ಮ ಸರ್ಟಿಫಿಕೇಟ್ ಕೋರ್ಸ್ನ ಬಹಳ ಉತ್ಸಾಹದ ವಿದ್ಯಾರ್ಥಿ ಸರ್, ತಮ್ಮ ಹೆಸರು ವಿಜಯ್ ಸರ್ ಬಂದಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ರಾಜಶ್ರೀ ಅವರ ಅಮ್ಮ ಪಪ್ಪ ಯಾವುದೇ ಒಂದು ಹೆಣ್ಣು ಮಗು ಮುಂದೆ ಬರಬೇಕಂದ್ರೆ ತಂದೆ ತಾಯಿಯ ಒಂದು ಪಾಲನೆ ಆರಂಭದಲ್ಲಿ ಅವರು ಅಂತ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ನೆರೆದಿರುವಂಥ ಕರುಣಾಕರ್ ಸರ್ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ತಪ್ಪಿಸದೆ ಬರುವವರು, ಅವರು ಪೇಪರಲ್ಲಿ ನೋಡಿದರೆ ಸಾಕು ಬಂದು ಬಿಡ್ತಾರೆ. ಅವರ ಪ್ರೀತಿಗೂ ನಾವು ವಂದನೆಗಳನ್ನು ಸಲ್ಲಿಸ್ತಾ ನೆರೆದ ಎಲ್ಲರಿಗೂ, ಡಾಕ್ಟರ್ ದಿನೇಶ್ ಶೆಟ್ಟಿ ಅವರಿಗೆ, ರವಿ ಶೆಟ್ಟಿ ಅವರಿಗೂ ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.